ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ದಿನ ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ 7ನೇ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ವಿದುರನು ಮೈತ್ರೇಯರಲ್ಲಿ ಕೇಳಿದಂತಹ ಪ್ರಶ್ನೆಗಳ ಮುಂದುವರೆದಂತಹ ಭಾಗ. ಈ ಒಂದು ಅಧ್ಯಾಯದಲ್ಲಿ ನಾವು ನಮಗೆ ಇರುವಂತಹ ನಮ್ಮ ಜೀವನದಲ್ಲಿ ಕೂಡ ಬರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಜೀವಾತ್ಮ ಮತ್ತೆ ಈಶ್ವರ ಅಂದ್ರೆ ಭಗವಂತ ಇವರ ಕುರಿತಾಗಿ ಇವತ್ತಿನ ದಿನ ನಾವು ವಿದುರನು ಏನು ಪ್ರಶ್ನೆಗಳನ್ನ ಕೇಳ್ತಾನೆ ಮತ್ತು ಅದಕ್ಕೆ ಮೈತ್ರೇಯರು ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಇದೆರಡನ್ನು ಕೂಡ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಮೊದಲನೇದಾಗಿ ಈಗ ವಿದುರನ ಪ್ರಶ್ನೆಗಳಿಂದ ಪ್ರಾರಂಭಿಸೋಣ. ವಿದುರನು ಕೇಳುವಂತಹ ಪ್ರಶ್ನೆ, ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಅನುವಾದವನ್ನ ಓದುವರು ಕೈ ಮೇಲೆತ್ತಿ. ಶುಕದೇವ ಗೋಸ್ವಾಮಿಗಳ ಮಾತಿನ ಮುಖಾಂತರವಾಗಿ ಈ ಒಂದು ಅಧ್ಯಯನ ಪ್ರಾರಂಭ ಆಗ್ತಾ ಇದೆ. ಶ್ರೀ ಶುಕ ಉವಾಚ ಏವಂ ಬ್ರುವಾಣಂ ಮೈತ್ರೇಯಂ ದ್ವೈಪಾಯನ ಸುತೋ ಬುಧಃ ಪ್ರೀಣಯನ್ನಿವ ಭಾರತ್ಯ ವಿದುರ ಪ್ರತ್ಯಭಾಷತ. ಚಂದ್ರಿಕಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಶ್ರೀ ಶುಕಮುನಿಗಳು ನುಡಿದರು, ಓ ರಾಜನೇ, ಮೈತ್ರೇಯ ಮಹರ್ಷಿಗಳು ಹೀಗೆ ಹೇಳಲು ದ್ವೈಪಾಯನ ವ್ಯಾಸರ ಮಗನೂ ಪ್ರಾಜ್ಞನೂ ಆದ ವಿದುರನು ಈ ಪ್ರಶ್ನೆಯನ್ನು ಕೇಳುವುದರ ಮೂಲಕ ಮಧುರವಾದ ರೀತಿಯಲ್ಲಿ ವಿನಂತಿಸಿಕೊಂಡ. ವಿದುರ ಉವಾಚ ಬ್ರಹ್ಮನ್ ಕಥಂ ಭಗವತಶ್ಚಿನ್ಮಾತ್ರಸ್ಯ ವಿಕಾರಿಣಃ ಲೀಲಯಾ ಚಾಪಿ ಯುಜ್ಯೇಯನ್ ನಿರ್ಗುಣಸ್ಯ ಗುಣಾಕ್ರಿಯಾ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ವಿದುರನು ನುಡಿದನು, ಓ ಶ್ರೇಷ್ಠ ಬ್ರಾಹ್ಮಣರೇ, ದೇವೋತ್ತಮ ಪರಮಪುರುಷನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಅಖಂಡನೂ ಮತ್ತು ಬದಲಾವಣೆ ಇಲ್ಲದವನೂ ಆಗಿದ್ದಾನೆ. ಹೀಗಿರುತ್ತಾ ಅವನು ಐಹಿಕ ತ್ರಿಗುಣಗಳೊಂದಿಗೆ ಮತ್ತು ಅವುಗಳ ಕ್ರಿಯೆಗಳೊಂದಿಗೆ ಹೇಗೆ ಸಂಬಂಧಿಸಿದ್ದಾನೆ? ಇದು ಭಗವಂತನ ಲೀಲೆಯಾದ ಪಕ್ಷದಲ್ಲಿ ಬದಲಾವಣೆ ಇಲ್ಲದವನ ಕ್ರಿಯೆಗಳು ಹೇಗೆ ಸಂಭವಿಸುತ್ತವೆ? ಪ್ರಕೃತಿ ಗುಣಗಳಿಲ್ಲದೆ ಗುಣಗಳ ಪ್ರದರ್ಶನ ಹೇಗೆ ಸಾಧ್ಯವಾಗುತ್ತದೆ? ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಮೊದಲ 7 ಶ್ಲೋಕಗಳು ಈ ಅಧ್ಯಾಯದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತಹದ್ದು. ಈ 2ನೇ ಶ್ಲೋಕ, 2, 3 ಮತ್ತು 4ನೇ ಶ್ಲೋಕ ಇವುಗಳು ಭಗವಂತನ ಕುರಿತಾದಂತಹ ಪ್ರಶ್ನೆ. ಇಲ್ಲಿ ವಿದುರನು ಕೇಳುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದರಿಂದ ಅವನಿಗೆ ಏನೋ ಒಂದು ಪ್ರತಿಫಲ ಸಿಗಬೇಕು ಅನ್ನುವಂತಹ ಅಪೇಕ್ಷೆ ಇರ್ತದೆ. ಹಾಗಿರ್ಬೇಕಾದ್ರೆ ಭಗವಂತನು ಈ ಸೃಷ್ಟಿಯನ್ನ ಯಾತಕ್ಕೋಸ್ಕರ ಮಾಡ್ತಾನೆ? ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೂ ತ್ರಿಗುಣಗಳು ಪ್ರೇರಣೆ. ನಾವು ಮಾಡುವಂತಹ ಕಾರ್ಯ ಅದು ಒಂದ ಸತ್ವಗುಣದಲ್ಲಿರ್ತದೆ, ಇಲ್ಲ ರಜೋಗುಣದಲ್ಲಿರ್ತದೆ, ಅಥವಾ ತಮೋಗುಣದಲ್ಲಿರ್ತದೆ.
ಹಾಗಾದ್ರೆ ಭಗವಂತನಿಗೆ ಯಾವ ಒಂದು ಪ್ರೇರಣೆಯಿಂದಾಗಿ ಈ ಒಂದು ಸೃಷ್ಟಿ ಕಾರ್ಯವನ್ನ ಆತನು ಮಾಡ್ತಾನೆ ಅನ್ನುವಂಥದ್ದು ಇದು ಪ್ರಶ್ನೆ. ಇಲ್ಲಿ ಗುಣಗಳು ಅಂತ ಹೇಳಿದ್ರೆ ಎರಡು ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಂದು, ಈ ಬಂಧನಕಾರವಾದಂತಹ ಗುಣ ಅಂತ ಹೇಳಿದ್ರೆ ಹಗ್ಗ ಅಂತ ಹೇಳಿ ಅರ್ಥ ಇದೆ. ಯಾವುದು ನಮ್ಮನ್ನ ಬಂಧಿಸ್ತದೆ, ಯಾವುದು ನಮ್ಮಿಂದ ಕಾರ್ಯಗಳನ್ನ ಮಾಡಿಸ್ತದೆ, ಇದನ್ನ ಗುಣ ಅಂತ ಹೇಳ್ತೇವೆ. ಸತ್ವಗುಣ, ರಜೋಗುಣ, ತಮೋಗುಣ. ಭಗವಂತನು ಈ ಮೂರು ಗುಣಗಳಿಗೂ ಅತೀತನಾಗಿದ್ದಾನೆ. ಆ ಕಾರಣಕ್ಕಾಗಿ ಅವನನ್ನ ನಿರ್ಗುಣ ಅಂತ ಹೇಳಿಯೂ ಕರೆಯುತ್ತಾರೆ. ಆದ್ರೆ ಭಗವಂತ ನಿರ್ಗುಣ ಅಂತ ಹೇಳಿದ್ರೆ ಅವನಲ್ಲಿ ಯಾವುದೇ ಗುಣಗಳು ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಆ ಭಗವಂತನಲ್ಲಿ ಎಲ್ಲಾ ಉತ್ತಮ ಗುಣಗಳು ಇವೆ. ಆದ್ರಿಂದಲೇ ಆ ಭಗವಂತನನ್ನ ಯಾರು ಸ್ತುತಿ ಮಾಡ್ತಾರೋ ಅವರಲ್ಲಿಯೂ ಆ ಒಳ್ಳೆಯ ಗುಣಗಳು ಮೂಡಿ ಬರ್ತವೆ. ಅದು ಭಗವಂತನಲ್ಲಿ ಇರುವ ಕಾರಣಕ್ಕಾಗಿ ಆ ಗುಣಗಳು ಭಗವಂತನ ಭಕ್ತರಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಹಾಗಾದ್ರೆ ಆ ರೀತಿಯಾದಂತಹ ಗುಣಗಳು ಅದು ಯಾವುದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಉತ್ತಮವಾದಂತಹ ಗುಣಲಕ್ಷಣಗಳು ಏನೆಲ್ಲ ಇರಬೇಕು ಅಂತ ನಾವು ಹೇಳ್ತೇವೋ ಆ ಎಲ್ಲ ಗುಣಲಕ್ಷಣಗಳು ಭಗವಂತನಲ್ಲಿ ಇದೆ. ಭಗವಂತನಿಗೆ ಭಗವಂತ ಗುಣಗಳಿಂದ ಅತೀತನಾಗಿದ್ದಾನೆ ಅಂತ ಹೇಳಿದ್ರೆ ಆತನು ತ್ರಿಗುಣಗಳಿಂದ ಅತೀತನಾಗಿದ್ದಾನೆ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕೈಂಚನ ಸರ್ವೇ ಗುಣೈಸ್ತತ್ರ ಸಮಾಸತೆ ಸುರ ಅಂತ ಹೇಳ್ತಾರೆ. ಅಂದ್ರೆ ಸುರ ಅಂತ ಹೇಳಿದ್ರೆ ಭಗವಂತನ ಭಕ್ತರು ಅಥವಾ ದೇವತೆಗಳು ಅಂತ ಅರ್ಥ. ದೇವತೆಗಳಲ್ಲಿ ಇರುವಂತಹ ಗುಣಗಳು ಅದು ಭಗವಂತನಿಂದಲೇ ಬರ್ತಾ ಇರುವಂತಹದ್ದು. ಅವರು ಭಗವಂತನ ಭಕ್ತಿಯನ್ನ ಮಾಡುವುದರಿಂದಾಗಿ. ಹಾಗೆ ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರಲ್ಲಿ ದೇವತೆಗಳ ಗುಣಗಳು ಬರ್ತವೆ. ಆ ರೀತಿಯಾಗಿ ಇಲ್ಲಿ ಗುಣಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾದ್ರೆ ಭಗವಂತನಲ್ಲಿ ಗುಣಗಳು ಇಲ್ಲ, ಮೂರು ಗುಣಗಳು ಭಗವಂತನಲ್ಲಿ ಇಲ್ಲ. ಭಗವಂತ ಮೂರು ಗುಣಗಳಿಗೆ ಅತೀತನಾಗಿದ್ದಾನೆ. ಭಗವಂತ ಮಾತ್ರ ಅಲ್ಲ, ಭಗವಂತನ ಶುದ್ಧ ಭಕ್ತರು ಅಂತ ಯಾರಿದ್ದಾರೆ ಅವರೂ ಕೂಡ ಮೂರು ಗುಣಗಳಿಗೆ ಅತೀತರಾಗಿದ್ದಾರೆ. ಅವರು ಮೂರು ಗುಣಗಳ ಅಡಿಯಲ್ಲಿ ಬರುವುದಿಲ್ಲ. ಹಾಗಾದ್ರೆ ಭಗವಂತ ಇಷ್ಟೆಲ್ಲಾ ವಿವರಣೆಯನ್ನ ಹೊಂದಿರುವಂತಹ ಈ ಒಂದು ಸೃಷ್ಟಿ ಕಾರ್ಯವನ್ನ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾನೆ? ಇದು ಇಲ್ಲಿ ವಿದುರರ ಒಂದು ಪ್ರಶ್ನೆಯಾಗಿದೆ. ಭಗವಂತನ ಕಾರ್ಯಗಳನ್ನ ನಾವು ಐಹಿಕ ಅಂತ ಹೇಳಿ ತಿಳಿಯಬಾರದು. ಭಗವಂತ ತ್ರಿಗುಣಗಳಿಗೆ ಒಳಗಾಗಿದ್ದಾನೆ ಅಂತ ಹೇಳಿ ನಾವು ತಿಳಿಯಬಾರದು. ಆ ರೀತಿಯಾಗಿ ಒಂದು ವೇಳೆ ತಿಳಿದೆವು ಅಂತಾದ್ರೆ ಅದು ನಮ್ಮ ತಪ್ಪಾಗ್ತದೆ. ಹಾಗಾದ್ರೆ ಭಗವಂತ ಇನ್ನು ಮುಂದುವರಿಸ್ತಾ ತಿಳಿಸ್ತಾನೆ, ಕ್ರೀಡಯಾಮುದ್ಯಮೋರ್ಭಸ್ಯ ಕಾಮಶ್ಚಿ ಕ್ರೀಡಿಶಾನ್ಯತಃ ಸ್ವತಾಸ್ತೃತಸ್ಯ ಚ ಕಥಂ ನಿವೃತ್ತಸ್ಯ ಸದಾನ್ಯತಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹುಡುಗರು ಇತರ ಹುಡುಗರೊಂದಿಗೆ ಅಥವಾ ನಾನಾ ತೆರನಾದ ಆಟಿಕೆಗಳೊಂದಿಗೆ ಆಡಲು ಉತ್ಸಾಹಿತರಾಗಿರುತ್ತಾರೆ, ಏಕೆಂದರೆ ಅವರು ಆಸೆಗಳಿಂದ ಪ್ರೋತ್ಸಾಹಿತರಾಗಿರುತ್ತಾರೆ. ಆದರೆ ಭಗವಂತನಿಗೆ ಅಂತಹ ಆಸೆಗಳಿರುವ ಸಾಧ್ಯತೆ ಇಲ್ಲ, ಏಕೆಂದರೆ ಭಗವಂತನು ಸ್ವಯಂ ಸಂತೃಪ್ತನಾಗಿದ್ದಾನೆ ಮತ್ತು ಎಲ್ಲಾ ಕಾಲಕ್ಕೂ ಎಲ್ಲದರಿಂದಲೂ ವಿಮುಕ್ತನಾಗಿರುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಕ್ಕಳು ಆಟ ಆಡ್ತಾರೆ ಅಂತ ಹೇಳಿದ್ರೆ ಅವರು ತಮ್ಮ ಸ್ವಂತ ಆನಂದಕ್ಕೋಸ್ಕರ ಅವರು ಆಟ ಆಡುವಂತಹದ್ದು. ಹಾಗಾದ್ರೆ ಭಗವಂತ ಯಾತಕ್ಕೋಸ್ಕರ ಈ ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ? ಅವನ ಲೀಲೆಗಳನ್ನ ಯಾತಕ್ಕೋಸ್ಕರ ಅವನು ಪ್ರದರ್ಶಿಸ್ತಾ ಇದ್ದಾನೆ? ಮೂಲದಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ ಭಗವಂತ ಯಾಕೆ ಈ ಭೌತಿಕ ಸೃಷ್ಟಿಯನ್ನ ಮಾಡ್ತಾನೆ ಮತ್ತು ಸೃಷ್ಟಿ ಮಾಡಿದ ಮೇಲೆ ಅವನು ಯಾಕೆ ಇಲ್ಲಿ ಅವತಾರವನ್ನ ತಾಳ್ತಾನೆ? ಇದು ಇಲ್ಲಿ ಕೇಳಿರುವಂತಹ ಪ್ರಶ್ನೆ. ಭಗವದ್ಗೀತೆಯಲ್ಲಿ ಕೊಟ್ಟಿರುವ ಒಂದು ಶ್ಲೋಕವನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಉಲ್ಲೇಖಿಸ್ತಾರೆ. 9ನೇ ಅಧ್ಯಾಯದ 4ನೇ ಶ್ಲೋಕ. ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ. ಭಗವಂತನು ಈ ಎಲ್ಲದಕ್ಕೂ ಎಲ್ಲಾ ಸೃಷ್ಟಿಗೂ ಅವನು ಕಾರಣನಾಗಿದ್ದಾನೆ. ಭಗವಂತನ ವಿಸ್ತರಣೆಯೇ ಆಗಿದೆ ಈ ಎಲ್ಲ ಸಂಪೂರ್ಣ ಸೃಷ್ಟಿ. ಆದ್ರೂ ಕೂಡ ಭಗವಂತ ಅದರಲ್ಲಿ ಇಲ್ಲ. ಈ ರೀತಿಯಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಇದನ್ನ ನಾವು ಈ ಅಧ್ಯಾಯದಿಂದಲೂ ಇದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದುವರಿಸ್ತಾ ವಿದುರರು ಕೇಳುವಂತಹ ಪ್ರಶ್ನೆ, ಭಗವಂತನು ಈ ವಿಶ್ವದ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಅವನು ಅಂದ್ರೆ ಸೃಷ್ಟಿ ಮಾಡ್ತಾನೆ, ಪಾಲನೆಯನ್ನ ಮಾಡ್ತಾನೆ, ಮತ್ತೆ ಲಯಗೊಳಿಸ್ತಾನೆ. ಹಾಗಾದ್ರೆ ಇದನ್ನೆಲ್ಲ ಮಾಡುವಂತಹ ಒಂದು ಉದ್ದೇಶ ಏನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಈ ಪ್ರಶ್ನೆಗಳು ಇದು ಭಗವಂತನಿಗೆ ಸಂಬಂಧಿಸಿದ ಅಂದ್ರೆ ಈಶ್ವರನಿಗೆ ಸಂಬಂಧಿಸಿದಂತಹ ಪ್ರಶ್ನೆ.
ಸ್ವಯಂ ಭಗವಂತನಿಗೋಸ್ಕರ ಈ ಐಹಿಕ ಜಗತ್ತು ಇರುವುದಲ್ಲ, ಬದಲಾಗಿ ದೈವ ಪ್ರದತ್ತವಾದ ಅತ್ಯಲ್ಪ ಸ್ವಾತಂತ್ರ್ಯದ ದುರುಪಯೋಗದಿಂದ ನಿಯಾಮಕರಾಗ ಬಯಸುವ ಬದ್ಧಾತ್ಮರಿಗೋಸ್ಕರ ಇದೆ. ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಭಗವಂತ ಈ ಸೃಷ್ಟಿಯನ್ನ ಮಾಡಿದ್ದಾನೆ? ಇದು ಭಗವಂತ ತನಗೋಸ್ಕರ ಮಾಡಿಕೊಂಡಿರುವಂತದ್ದಲ್ಲ. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ನಗರ ಅಂತ ಹೇಳಿದ ಮೇಲೆ ಅದರಲ್ಲಿ ಒಂದು ಜೈಲು ಅಂತಾನೂ ಇರ್ತದೆ. ಆ ಜೈಲನ್ನ ಯಾತಕ್ಕೋಸ್ಕರ ಮಾಡ್ತಾರೆ? ಅಲ್ಲಿರುವಂತಹ ಅಪರಾಧಿಗಳಿಗೋಸ್ಕರ, ಅಪರಾಧ ಕೃತ್ಯಗಳಲ್ಲಿ ಯಾರು ಭಾಗವಹಿಸ್ತಾರೋ ಅಂತವರಿಗೋಸ್ಕರ ಆ ಒಂದು ಜೈಲನ್ನ ಮಾಡಿರ್ತಾರೆ. ಅದು ಬಿಟ್ಟು ನಗರದಲ್ಲಿ ವಾಸಿಸುವವರಿಗೆ ಅಥವಾ ಅದನ್ನ ಯಾರು ಜೈಲನ್ನ ಸ್ಥಾಪಿಸ್ತಾರೋ, ಅದು ಕಟ್ತಾರೋ, ಆ ಸರ್ಕಾರ ಇದೆ, ಅವರಿಗೋಸ್ಕರ ಮಾಡುವಂತದ್ದಲ್ಲ. ಹಾಗೆ ಭಗವಂತ ತನಗೋಸ್ಕರ ಮಾಡಿದ್ದಲ್ಲ. ಆದ್ರೆ ಯಾವ ಜೀವಿಗಳು ತಮ್ಮ ಅಲ್ಪ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಳ್ತಾರೋ ಅವರಿಗೋಸ್ಕರ ಭಗವಂತ ಈ ಒಂದು ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾನೆ. ಜೀವಿಯು ಭಗವಂತನಿಂದ ಸ್ವತಂತ್ರನಾಗಿ ತಾನು ಜೀವಿಸಬಹುದು ಅಂತ ಹೇಳಿ ಯಾವಾಗ ಅವನಿಗೆ ಅನ್ನಿಸ್ತದೋ, ಆಗ ಆ ಒಂದು ಕಾರ್ಯದಲ್ಲಿ ಅವನು ಯಾವಾಗ ಪ್ರವೃತ್ತನಾಗ್ತಾನೋ ಆಗ ಭಗವಂತ ಅವರನ್ನ ಆಧ್ಯಾತ್ಮಿಕ ಪ್ರಪಂಚದಿಂದ ಭೌತಿಕ ಪ್ರಪಂಚಕ್ಕೆ ಕಳುಹಿಸಿಕೊಡ್ತಾನೆ. ಯಾಕಂದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಸ್ವತಂತ್ರವಾಗಿ, ಅಂದ್ರೆ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಯಾವ ವ್ಯಕ್ತಿಯು ನಡೆದುಕೊಳ್ಳುವ ಹಾಗಿಲ್ಲ. ಅದನ್ನ ಆ ರೀತಿಯಾಗಿ ನಡೆದುಕೊಳ್ಳಬೇಕು ಅಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚವನ್ನ ಅವರಿಗೋಸ್ಕರ ಸೃಷ್ಟಿ ಮಾಡಲಾಗ್ತದೆ. ಇದು ವಿದುರರು ಕೇಳಿದಂತಹ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನ ಕೊಟ್ಟಿರುವಂತಹದ್ದು. ಇನ್ನು ಜೀವಾತ್ಮನು ಯಾತಕ್ಕೆ ಪತನವನ್ನ ಹೊಂದುತ್ತಾನೆ? ಯಾಕಂದ್ರೆ ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಏನು? ಜೀವಾತ್ಮನ ಪತನ. ಜೀವಾತ್ಮ ತನ್ನ ಒಂದು ಸ್ವತಂತ್ರವನ್ನ, ಅಲ್ಪ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಪ್ರವೃತ್ತಿ ಅವನಲ್ಲಿ ಇದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಅಲ್ಲಿಗೆ ಬರ್ತದೆ. ಯಾತಕ್ಕೋಸ್ಕರ ಈ ಒಂದು ಪ್ರವೃತ್ತಿಯನ್ನ ಅವನು ಬೆಳೆಸಿಕೊಳ್ತಾನೆ? ದೇಶತ ಕಾಲತೋ ಯೋಸಾ ವ್ಯವಸ್ಥಾತ ಸ್ವತೋಜ್ಞತಃ ಅವಿಲುಪ್ತಾವಬೋಧಾತ್ಮ ಸಾಯುಜ್ಯೇತ ಜಯಾ ಕಥಂ. ಲೀಲಾವತಿ ಮಾತಾಜಿ. ಅನುವಾದ. ಶುದ್ಧ ಆತ್ಮವು ಶುದ್ಧ ಪ್ರಜ್ಞೆಯಾಗಿದೆ. ದೇಶ, ಕಾಲ, ಸನ್ನಿವೇಶ, ಕನಸುಗಳು ಅಥವಾ ಇನ್ಯಾವುದೇ ಕಾರಣಗಳಿಂದ ಅದು ಎಂದೂ ಪ್ರಜ್ಞೆಗೆ ಹೊರತಾಗಿರುವುದಿಲ್ಲ. ಅಂದ ಮೇಲೆ ಹೇಗೆ ತಾನೇ ಆತ್ಮವು ಅವಿದ್ಯೆಯಲ್ಲಿ ಮಗ್ನವಾಗಿರುತ್ತದೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಜೀವಾತ್ಮ ಅಂತ ಹೇಳಿದ್ರೆ ಭಗವಂತನ ಒಂದು ಭಾಗವಾಗಿದೆ. ಭಗವಂತನದ್ದೇ. ಈಗ ಒಂದು ಬೆಂಕಿ ಮತ್ತು ಬೆಂಕಿಯ ಕಿಡಿ ಆ ರೀತಿಯಾಗಿರ್ತದೆ ಭಗವಂತ ಮತ್ತೆ ಆತನ ಶಕ್ತಿ. ನಾವು ಭಗವಂತನ ತಟಸ್ಥ ಶಕ್ತಿಗಳು. ಆ ಭಗವಂತನ ಜೊತೆಗಿದ್ದಂತಹ ಜೀವಾತ್ಮರು ಯಾತಕ್ಕೋಸ್ಕರ ಈ ಒಂದು ಅವಿದ್ಯೆಯಲ್ಲಿ ಸಿಲುಕಿಕೊಳ್ತಾರೆ? ಯಾತಕ್ಕೋಸ್ಕರ ಈ ಒಂದು ಸ್ವತಂತ್ರವಾಗಿ ಜೀವಿಸಬೇಕು ಅನ್ನುವಂತಹ ಒಂದು ಪ್ರವೃತ್ತಿಯನ್ನ ಯಾಕೆ ಅವರು ಬೆಳೆಸಿಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮತ್ತೆ ಕೇಳ್ತಾ ಇದ್ದಾರೆ. ಯಾಕೆ ಜೀವಾತ್ಮನು ಅಜ್ಞಾನದಲ್ಲಿ ಬೀಳ್ತಾನೆ? ಹಾಗೂ ಜೀವಾತ್ಮನ ಹೃದಯದಲ್ಲಿ ಪರಮಾತ್ಮನು ವಾಸಿಸ್ತಾನೆ. ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರು ಕೂಡ ನಮ್ಮ ಹೃದಯದಲ್ಲಿ, ಈ ಶರೀರದ ಹೃದಯದಲ್ಲಿ, ಹೃದಯ ಭಾಗದಲ್ಲಿ ಇದ್ದಾರೆ. ಒಂದು ಮರದಲ್ಲಿ ಎರಡು ಪಕ್ಷಿಗಳು ವಾಸಿಸುವ ಹಾಗೆ. ಹಾಗಿದ್ರೂ ಕೂಡ, ಅಂದ್ರೆ ಜೀವಾತ್ಮನು ಜೊತೆಗಿದ್ರೂ ಕೂಡ, ಆ ಪರಮಾತ್ಮನು ಜೊತೆಗಿದ್ರೂ ಕೂಡ ಜೀವಾತ್ಮನು ಯಾಕೆ ಕೆಟ್ಟ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ? ಇದು ಇನ್ನೊಂದು ಪ್ರಶ್ನೆ. ಭಗವಂತನ ಕುರಿತಾದ ಪ್ರಶ್ನೆ ಮತ್ತು ಜೀವಾತ್ಮನ ಕುರಿತಾದಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನ 8ನೇ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ ಮೈತ್ರೇಯರು. ಮೊದಲು ಭಗವಂತನ ಕುರಿತಾಗಿ ತಿಳಿಸ್ತಾರೆ, ಆಮೇಲೆ ಜೀವಾತ್ಮನ ಕುರಿತಾಗಿ ಹೇಳುತ್ತಾರೆ. ನಂತರ ಭಗವಂತನ ಜೊತೆಗೆ ಜೀವಾತ್ಮನನ್ನ ಸೇರಿಸುವಂತಹ ಕಾರ್ಯ, ಅದು ಭಕ್ತಿ ಸೇವೆ. ಆ ಭಗವಂತನ ಕುರಿತಾಗಿ ನಾವು ಮಾಡುವಂತಹ ಭಕ್ತಿ ಸೇವೆ, ಅದರ ಕುರಿತಾಗಿಯೂ ತಿಳಿಸ್ತಾರೆ. ಅಲ್ಲಿಂದ ಮುಂದುವರಿಸುವಂತಹ ಮಾತು, ಮೈತ್ರೇಯರು ಹೇಳುವಂತಹ ಮಾತು 9ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಮೈತ್ರೇಯ ಉವಾಚ ಸೇಯಂ ಭಗವತೋ ಮಾಯಾ ಯನ್ನ ಯೇನ ವಿರುಧ್ಯತೆ ಈಶ್ವರಸ್ಯ ವಿಮುಕ್ತಸ್ಯ ಕಾರ್ಪಣ್ಯಮುತ ಬಂಧನಂ. ಶುಭ ಮಾತಾಜಿ. ಹರೇ ಕೃಷ್ಣ. ಶ್ರೀ ಮೈತ್ರೇಯರು ನುಡಿದರು,
ಪರಬ್ರಹ್ಮವು ಅಥವಾ ದೇವೋತ್ತಮ ಪುರುಷನು ಮಾಯೆಯಿಂದ ಆಕ್ರಾಂತನಾಗಿದ್ದಾನೆ ಎಂಬ ಸಿದ್ಧಾಂತವನ್ನು ಕೆಲವು ಬದ್ಧಾತ್ಮರು ಮುಂದಿಡುತ್ತಾರೆ. ಅದೇ ಕಾಲಕ್ಕೆ ಅವರು ಭಗವಂತನು ಬಂಧನರಹಿತನೆಂದೂ ತಿಳಿದಿರುತ್ತಾರೆ. ಇದು ಎಲ್ಲ ತರ್ಕಕ್ಕೂ ವಿರುದ್ಧವಾದದ್ದಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ತರ್ಕಕ್ಕೆ ನಿಲುಕದೇ ಇರುವಂತಹ ಒಂದು ಮಾತು. ಹೇಗೆ ಅಂತ ಹೇಳಿದ್ರೆ, ಭಗವಂತನು ಮಾಯೆಯಿಂದಾಗಿ ಇಲ್ಲಿಗೆ ಬರ್ತಾನೆ, ಅಥವಾ ಭಗವಂತ ಹಿಂದೆ ಹೇಳಿದ ಹಾಗೆ ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ. ಭಗವಂತನ ಜನ್ಮ ಕರ್ಮಗಳು ಅದು ದಿವ್ಯವಾದದ್ದು ಅಂತ ಹೇಳಿ ಯಾರು ತಿಳಿತಾರೋ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾವು ತಿಳಿದುಕೊಳ್ಳದೇ ಇದ್ರೆ ಶಾಸ್ತ್ರವು ಅಥವಾ ಶ್ರೀಮದ್ ಭಾಗವತವು ನಮಗೆ ಅರ್ಥ ಆಗುವುದಿಲ್ಲ, ಭಗವದ್ಗೀತೆಯು ನಮಗೆ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ಅಲ್ಲಿ ವಿರೋಧಾಭಾಸ ಉಂಟಾಗ್ತದೆ. ಭಗವಂತನು ಈಗ ಮಾಯೆಯ ಒಂದು ಹತೋಟಿಯಲ್ಲಿ ಸಿಕ್ಕಿಕೊಂಡು ಬಂದಿದ್ದಾನೆ ಅಂತ ಹೇಳಿ ತಿಳ್ಕೊಂಡ್ರೆ ಅದು ನಮ್ಮ ಒಂದು ಮೂರ್ಖತನವಾಗ್ತದೆ. ಹೇಗೆ ಒಂದು ದೇಶದ ಪ್ರಧಾನಿ ಒಂದು ಜೈಲಿಗೆ ಹೋಗಿ ಅಲ್ಲಿರುವಂತಹ ಕೈದಿಗಳನ್ನ ಭೇಟಿ ಮಾಡಿದ್ರೆ ಪ್ರಧಾನಿಗಳು ಕೂಡ ಏನೋ ಅಪರಾಧ ಮಾಡಿ ಜೈಲಿಗೆ ಬಂದಿದ್ದಾರೆ ಅಂತ ಹೇಳಿ ತಿಳಿದ್ರೆ ಅದು ಮೂರ್ಖತನವಾಗ್ತದೆ. ಹಾಗೆ ಭಗವಂತನು ಮತ್ತು ಭಗವಂತನ ಶುದ್ಧ ಭಕ್ತರು ಈ ಭೌತಿಕ ಪ್ರಪಂಚಕ್ಕೆ ಯಾತಕ್ಕೋಸ್ಕರ ಬರ್ತಾರೆ? ಜೀವಾತ್ಮರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರ. ಆ ಒಂದು ಉದ್ದೇಶದಿಂದ ಅವರು ಬರುವಂತಹದ್ದು. ಈ ಒಂದು ವಾಸ್ತವ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ಭಗವಂತನ ಕುರಿತಾಗಿ ಮೈತ್ರೇಯರು ಒಂದೊಂದೇ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಜೀವಾತ್ಮನನ್ನ ಹೇಗೆ ಮಾಯೆಯು ಆವರಿಸ್ತದೆ ಅನ್ನುವುದನ್ನು ಕೂಡ ತಿಳಿಸಿಕೊಡ್ತಾರೆ. ಸೂರ್ಯನು ಪ್ರಕಾಶಮಾನನಾದರೂ ಮೋಡ, ಕತ್ತಲು, ಹಿಮಪಾತಗಳು ಸೂರ್ಯನ ಅಂಶಗಳೇ ಆಗಿವೆ. ಸೂರ್ಯನಿಲ್ಲದೆ ಆಕಾಶದಲ್ಲಿ ಮೋಡ ಮಸುಕುವುದು, ಕತ್ತಲು ಕವಿಯುವುದು ಸಾಧ್ಯವಿಲ್ಲ. ಸೂರ್ಯನು ಎಂದೂ ಆಕ್ರಾಂತನಾಗುವುದಿಲ್ಲ ಎನ್ನುವುದು ವಾಸ್ತವವೇ ಆಗಿದೆ. ಮೋಡ ಸೂರ್ಯನಿಂದಲೇ ಸೃಷ್ಟಿಯಾದದ್ದು. ಸಮುದ್ರದ ನೀರು ಆವಿಯಾಗಿ ಮೋಡವಾಗ್ತದೆ. ಆ ಮೋಡವು ಸೂರ್ಯನನ್ನೇ ಮರೆ ಮಾಡ್ತದೆ. ಆದ್ರೆ ಸೂರ್ಯನ ಹತ್ತಿರಕ್ಕೆ ಮೋಡ ಸುಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ದೃಷ್ಟಿಗೆ ಮಾತ್ರ ಆ ಸೂರ್ಯನನ್ನ ಮುಚ್ಚಲಿಕ್ಕೆ ಸಾಧ್ಯವಾಗ್ತದೆ. ಆಕಾಶದಲ್ಲಿ ಒಂದು ಸಣ್ಣ ಭಾಗವನ್ನಷ್ಟೇ ಮೋಡವು ಮುಚ್ಚಬಹುದು. ಆದರೆ ನಾವು ಕೆಳಗೆ ಇರುವುದರಿಂದಾಗಿ ಇಡೀ ಆಕಾಶವನ್ನ ಮೋಡವು ಮುಚ್ಚಿದೆ, ಅಥವಾ ಸೂರ್ಯನನ್ನ ಮೋಡವು ಮುಚ್ಚಿದೆ, ಅಥವಾ ಚಂದ್ರನನ್ನ ಮೋಡವು ಮುಚ್ಚಿದೆ ಅಂತ ಹೇಳಿ ನಮಗೆ ಅನ್ನಿಸ್ತದೆ. ಆದ್ರೆ ನೀವು ಮೋಡದ ಮೇಲೆ ಹೋದಾಗ ಅಲ್ಲಿ ಕೇವಲ ಬೆಳಕು, ಅಲ್ಲಿ ಯಾವುದೇ ಕತ್ತಲು ಇರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಭಗವಂತನನ್ನ ಮಾಯೆಯು ಮುಚ್ಚುವುದಿಲ್ಲ, ನಮ್ಮಿಂದ ಭಗವಂತನನ್ನ ದೂರ ಮಾಡ್ತದೆ ಮಾಯೆ. ನಮಗೂ ಭಗವಂತನಿಗೂ ಒಂದು ಪರದೆಯನ್ನ ಹಾಕುವ ಕಾರ್ಯವನ್ನ ಮಾಯೆಯು ಮಾಡ್ತದೆ. ಆದ್ರೆ ಭಗವಂತನಿಗೆ ಅದರಿಂದ ಯಾವುದೇ ಒಂದು ಪ್ರಭಾವವು ಉಂಟಾಗುವುದಿಲ್ಲ. ಹಾಗೆ ಜೀವಾತ್ಮನು ಭಗವಂತನಿಂದ ದೂರ ಆಗುವುದು ಅಂತ ಹೇಳಿದ್ರೆ ಅದು ಮೂಲ ಬೆಂಕಿಯಿಂದ ಕಿಡಿಗಳು ದೂರವಾದ ಹಾಗೆ. ಅದು ಹೊರಗೆ ಬಂದಾಗ ಅಗ್ನಿಯಿಂದ ದೂರವಾದಂತಹ ಆ ಕಿಡಿ ಅದು ತನ್ನ ಒಂದು ಪ್ರಕಾಶವನ್ನ ಕಳೆದುಕೊಳ್ಳುತ್ತದೆ. ಮತ್ತೆ ಆ ಒಂದು ಕಿಡಿ, ಆ ಒಂದು ಬೆಳಕಿನ ಕಿಡಿ ಮತ್ತೆ ಮೂಲ ಬೆಂಕಿಯನ್ನ ಸೇರಿದಾಗ ತನ್ನ ಒಂದು ಲಕ್ಷಣವನ್ನ ಅದು ಮತ್ತೆ ಹಿಂದಕ್ಕೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಮಾಯೆಯಿಂದಾಗಿ ಜೀವಾತ್ಮನು ವಿಪರ್ಯಯಕ್ಕೆ ಒಳಗಾಗುತ್ತಾನೆ. ಇಲ್ಲಿ 10ನೇ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಅನುವಾದದಲ್ಲಿ ತಿಳಿಸ್ತಾರೆ, ಜೀವಿಯು ತನ್ನ ಸ್ವರೂಪವನ್ನು ಕುರಿತು ತೊಳಲಾಟದಲ್ಲಿದ್ದಾನೆ. ತನ್ನ ತಲೆಯನ್ನು ಕತ್ತರಿಸಿದ ಕನಸು ಕಾಣುವವನಂತೆ ಅವನಿಗೆ ವಾಸ್ತವದ ಹಿನ್ನೆಲೆಯೇ ಇಲ್ಲವಾಗಿದೆ. ಈಗ ಒಬ್ಬ ವ್ಯಕ್ತಿ, ಅವನ ತಲೆಯಲ್ಲಿರುವುದು ಕಣ್ಣು. ತಲೆಯನ್ನ ಕಡಿಯುವುದನ್ನ ನಮ್ಮ ಕಣ್ಣಿನಿಂದಲೇ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇರುವಂತದ್ದು. ಒಮ್ಮೆ ಶಾಲೆಯೊಂದರಲ್ಲಿ ಶಿಕ್ಷಕರೊಬ್ಬರು ತಮ್ಮ ವಿದ್ಯಾರ್ಥಿಯ ತಲೆ ಕತ್ತರಿಸಿ ತೂಗು ಹಾಕುವೆನೆಂದು, ಅದರಿಂದ ಆ ಮಗು ಹೇಗೆ ತನ್ನ ತಲೆಯನ್ನು ಕತ್ತರಿಸಲಾಯಿತೆಂದು ನೋಡಬಹುದೆಂದು ಹೆದರಿಸಿದರು. ಕೆಲವೊಮ್ಮೆ ಕನಸು ಬೀಳ್ತದೆ, ನಮ್ಮ ತಲೆಯನ್ನ ಯಾರೋ ಕತ್ತರಿಸ್ತಾ ಇದ್ದಾರೆ ಅಂತೇಳಿ. ಅದನ್ನು ನಾವು ನೋಡ್ತಾ ಇದ್ದೇವೆ. ಅದು ಹೇಗೆ ನೋಡ್ಲಿಕ್ಕೆ ಸಾಧ್ಯ? ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತಲೆಯಲ್ಲೇ ಇರುವಂತದ್ದು ಕಣ್ಣು. ಆದ್ರೆ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಏನೋ ಒಂದು ಭ್ರಮೆಯಲ್ಲಿದ್ದೇವೆ. ಆ ಭ್ರಮೆಯಲ್ಲಿ ಮಾತ್ರ ಅದನ್ನ ನಾವು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯಾಗಿ
ಈ ಮಾಯೆಯು ನಮ್ಮ ಮೇಲೆ ಪ್ರಭಾವವನ್ನ ಆ, ಬೀರುವಂತಹದ್ದು. ಮಾಯಾಶಕ್ತಿಯ ಆದೇಶದಡಿಯಲ್ಲಿ ಈ ಕ್ರಿಯೆಗಳನ್ನ ಆಚರಿಸಲಾಗುತ್ತದೆ. ದೈವಿ ಹೇಷ ಗುಣಮಯಿ ಮಮ್ಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರತ್ತೆ. ಭಗವಂತನ ಈ ಒಂದು ಮಹಾಮಾಯೆ, ಅದರ ಒಂದು ಪರಿಣಾಮದಿಂದ ನಾವು ಈ ರೀತಿಯಾಗಿ ಜೀವನವನ್ನ ಮಾಡ್ತಾ ಇರುವಂಥದ್ದು. ಯಾವಾಗ ನಮಗೆ ವಾಸ್ತವ ಸಂಗತಿ ಅರ್ಥವಾಗ್ತದೋ ಆಗ ಈ ಯಾವುದೇ ದುಃಖ ಶೋಕಗಳು ನಮ್ಮನ್ನ ಬಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಆತ್ಮನು ಹೇಗೆ ಈ ಒಂದು ವಿಪರ್ಯಯಕ್ಕೆ ಒಳಗಾಗ್ತಾನೆ ಅನ್ನೋದನ್ನ ತಿಳಿಸಿಕೊಡ್ತಾನೆ. ಜೀವಾತ್ಮನು ತನ್ನನ್ನು ತಾನು ತಪ್ಪಾಗಿ ಗುರುತಿಸಿಕೊಳ್ಳುವಂತಹದ್ದು. ತಾನು ಭಗವಂತನ ನಿತ್ಯ ಸೇವಕ ಅನ್ನೋದನ್ನ ಮರೆತಂತಹ ಜೀವಿಯು ಈ ಶರೀರವೇ ತಾನು ಅಂತ ಹೇಳಿ ತಿಳಿದು ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳು ನನ್ನದು ಅಂತ ಹೇಳಿ ತಿಳಿದುಕೊಂಡಾಗ ಆತನು ಮಾಯೆಯಲ್ಲಿ ಬೀಳ್ತಾನೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಪರಿಹಾರವನ್ನ 12ನೇ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಸವೈ ನಿವೃತ್ತಿ ಧರ್ಮೇಣ ವಾಸುದೇವಾನುಕಂಪಯ ಭಗವದ್ಭಕ್ತಿ ಯೋಗೇನ ತಿರೋಧತ್ತೆ ಶನೈರಿಹ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆದರೆ ವಿರಕ್ತಿಯ ರೂಪದಲ್ಲಿ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ಪ್ರಕ್ರಿಯೆಯ ಮೂಲಕ ದೇವೋತ್ತಮ ಪುರುಷ ವಾಸುದೇವನ ಅನುಗ್ರಹದಿಂದ ಹಂತ ಹಂತವಾಗಿ ಸ್ವಸ್ವರೂಪದ ತಪ್ಪು ಕಲ್ಪನೆಯನ್ನು ದೂರ ಮಾಡಬಹುದಾಗಿದೆ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಸೂರ್ಯ ಸಮ ಮಾಯಹಯ ಅಂಧಕಾರ ಜಹ ಕೃಷ್ಣ ತಾಹನಾಹಿ ಮಾಯರ ಅಧಿಕಾರ. ಸೂರ್ಯನು ಉದಯಿಸಿದಾಗ ಕತ್ತಲೆಯು ತಾನಾಗಿಯೇ ದೂರವಾಗ್ತದೆ. ಹಾಗೆ ನಾವು ಭಕ್ತಿ ಸೇವೆಯನ್ನ ಮಾಡುವ ಮುಖಾಂತರ ಭಗವಂತನಿಗೆ ಹತ್ತಿರವಾದಾಗ ಈ ಎಲ್ಲಾ ಮಾಯೆಯಿಂದಲೂ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಅದಲ್ಲದೆ ನಮ್ಮ ಸ್ವಂತ ಪ್ರಯತ್ನದಿಂದ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದರಿಂದ ಇಲ್ಲಿ ಭಕ್ತಿ ಸೇವೆಯನ್ನ, ಭಗವದ್ಭಕ್ತಿ ಸೇವೆಯನ್ನ ಮುಖ್ಯವಾಗಿ ತಿಳಿಸಿಕೊಟ್ಟಿರುವಂತಹದ್ದು. ಭಗವಂತನಿಗೆ ಸಂತೋಷವಾಗುವಂತಹ ಯಾವುದೇ ಒಂದು ಕಾರ್ಯವನ್ನ ನಾವು ಮಾಡಿದಾಗ ಅದು ನಮ್ಮನ್ನ ಕತ್ತಲಿನಿಂದ ಬೆಳಕಿನ ಕಡೆಗೆ, ಮಾಯೆಯಿಂದ ವಾಸ್ತವದ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇಲ್ಲಿ ಪರಿಹಾರ ಏನು ಅಂತ ಹೇಳಿದ್ರೆ, ಈ ಜೀವಾತ್ಮನ ಎಲ್ಲ ಸಮಸ್ಯೆಗೂ ಪರಿಹಾರ ಏನು ಅಂತ ಹೇಳಿದ್ರೆ, ಜೀವಾತ್ಮನು ತನ್ನನ್ನು ತಾನು ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಅದಕ್ಕೆ ಭಗವಂತನ ಶುದ್ಧ ಭಕ್ತರ ಸಂಘವನ್ನ ಪಡೆಯಬೇಕು. ಯಾಕಂದ್ರೆ ಶುದ್ಧ ಭಕ್ತರು ಅವರು ನಮಗೆ ಭಗವಂತನ ಸೇವೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಭಗವಂತನ ಸೇವೆಯನ್ನ ಮಾಡಲಿಕ್ಕೆ ನಮಗೆ ಅವರು ಅವಕಾಶವನ್ನ ಕೊಡ್ತಾರೆ. ಮುಂದುವರಿಸ್ತಾ, ಭಕ್ತಿ ಸೇವೆಯನ್ನ ಮಾಡಿದ್ರೆ, ಭಕ್ತಿ ಸೇವೆಯನ್ನ ಮುಖ್ಯವಾಗಿ ಮಾಡುವುದು ಅಂತ ಹೇಳಿದ್ರೆ ಏನು? ನಮ್ಮ ಇಂದ್ರಿಯಗಳನ್ನ ಆ ಇಂದ್ರಿಯಗಳ ಒಡೆಯನಾದಂತಹ ಭಗವಂತನ ಸೇವೆಯಲ್ಲಿ ತೊಡಗಿಸುವಂತಹದ್ದು. ಹೃಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ದೇವೋತ್ತಮ ಪುರುಷನಾದ ದೃಷ್ಟವಾದ ಪರಮಾತ್ಮನಲ್ಲಿ ಇಂದ್ರಿಯಗಳು ತೃಪ್ತವಾದಾಗ, ಆ ಭಗವಂತನಲ್ಲಿ ಲೀನವಾದಾಗ ಗಾಢ ನಿದ್ದೆಯ ನಂತರ ಹೇಗೋ ಹಾಗೆ ಎಲ್ಲ ವಿಪತ್ತುಗಳು ಸಂಪೂರ್ಣವಾಗಿ ನಾಶವಾಗುವು. ನಿದ್ದೆಯಿಂದ ಎದ್ದ ಹಾಗೆ ಅಂತ ಹೇಳ್ತಾರೆ. ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಈ ಶರೀರವನ್ನ ಒಂದು ರಥಕ್ಕೆ ಹೋಲಿಸಿ ತಿಳಿಸಿಕೊಟ್ಟಿದ್ದಾರೆ, ಹೇಗೆ ಇದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳಿ. ಒಂದು ರಥಕ್ಕೆ 5 ಕುದುರೆಗಳು ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು, ಕುದುರೆಗಳನ್ನ ಕಟ್ಟಿದಂತಹ ಹಗ್ಗ ಅದು ಮನಸ್ಸು, ಆಮೇಲೆ ಆ ಹಗ್ಗವನ್ನು ನಿಯಂತ್ರಿಸುವಂತಹ ಸಾರಥಿ ಅದು ಬುದ್ಧಿ, ಹಾಗೂ ಆ ಪ್ರಯಾಣಿಕ ಅವನು ಜೀವಾತ್ಮ ಅಂತ ಹೇಳಿ ಹೇಳ್ತಾರೆ. ಈ ಇಂದ್ರಿಯಗಳನ್ನ ಶುದ್ಧ ಮಾಡಬೇಕು ಅಂತ ಹೇಳಿದ್ರೆ, ಅದರ ಒಂದು ಕಶ್ಮಲತೆಯನ್ನ ಕಳೀಬೇಕು ಅಂತ ಹೇಳಿದ್ರೆ ಅದು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಆ ಮನಸ್ಸನ್ನು ನಾವು ಶುದ್ಧ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ಪವಿತ್ರ ನಾಮವನ್ನ ನಾವು ಸ್ಮರಣೆ ಮಾಡಬೇಕು ಅಥವಾ ಜಪವನ್ನ ಮಾಡಬೇಕು. ಬುದ್ಧಿಯನ್ನ ಶುದ್ಧೀಕರಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನಾವು ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನ ಓದಬೇಕು. ಹಾಗೆ ನಮ್ಮ ಅಹಂಕಾರವನ್ನ ನಾವು ಕಳೆದುಕೊಳ್ಬೇಕು ಅಥವಾ ಮಿಥ್ಯಾಹಂಕಾರವನ್ನು ನಾವು ಕಳೆದುಕೊಳ್ಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತರ ಸೇವೆಯನ್ನ ಅಥವಾ ಸಂಘವನ್ನ ಪಡೆಯಬೇಕು. ಈ ರೀತಿ ಜೀವಾತ್ಮನು ತನ್ನನ್ನು ತಾನು ಮಾಯೆಯಿಂದ ಹೊರಗೆ ತರಲಿಕ್ಕೆ ಸಾಧ್ಯವಾಗ್ತದೆ. ಇದು ಭಕ್ತಿ ಸೇವೆಯನ್ನ ಮಾಡುವುದರಿಂದ ಹೇಗೆ ನಮ್ಮೊಳಗಿರುವಂತಹ ಎಲ್ಲಾ ತಪ್ಪು ಗ್ರಹಿಕೆಗಳನ್ನ ದೂರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ. ಇಲ್ಲಿ ಭಗವಂತನ ಭಕ್ತಿ ಸೇವೆಯನ್ನ ಮಾಡುವುದಕ್ಕೆ ಬಹಳಷ್ಟು ಉದಾಹರಣೆಯನ್ನ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಸವೈ ಮನ ಕೃಷ್ಣ ಪದಾರವಿಂದಯೋ, ಅಂಬರೀಷ ಮಹಾರಾಜನು ಹೇಳಿದಂತಹ ಒಂದು
ಶ್ಲೋಕ, ಅಂಬರೀಷನ್ ಮಹಾರಾಜನ ಕುರಿತಾಗಿ ಹೇಳಿದಂತಹ ಒಂದು ಶ್ಲೋಕ. ಯಾವುದೆಲ್ಲ ಇದೆ? ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ಉತ್ತಮ ಕೆಲಸಗಳಲ್ಲಿ ತೊಡಗುವಂತಹದ್ದು, ಕಣ್ಣುಗಳು ಭಗವಂತನ ಸುಂದರವಾದಂತಹ ರೂಪವನ್ನ ಕಾಣುವಂತಹದ್ದು, ನಾಲಗೆಯು ಭಗವಂತನಿಗೆ ಅರ್ಪಿಸಿದಂತಹ ಪ್ರಸಾದವನ್ನ ಸ್ವೀಕಾರ ಮಾಡುವುದು. ಇದು 13ನೇ ಶ್ಲೋಕದ ಭಾವಾರ್ಥದಲ್ಲಿದೆ. ಪ್ರಸಾದ ನೈವೇದ್ಯ ಶೇಷವನ್ನ ಸ್ವೀಕರಿಸುವಂಥದ್ದು, ಕಿವಿಗಳು ಭಗವಂತನ ಮಹಿಮೆಯನ್ನ ಕೇಳುವುದರಲ್ಲಿ, ಕೈಗಳು ದೇವರ ಗುಡಿಯನ್ನ ಸ್ವಚ್ಛಗೊಳಿಸುವುದರಲ್ಲಿ, ಕಾಲುಗಳು ದೇವಾಲಯಕ್ಕೆ ಹೋಗುವುದರಲ್ಲಿ, ಸಂದರ್ಶಿಸುವುದರಲ್ಲಿ, ಈ ರೀತಿ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು. ಹೇಗೆ ಒಬ್ಬ ತುಂಟ ಮಗು ತನ್ನ ತುಂಟಾಟವನ್ನ ಬಿಡಬೇಕು ಅಂತ ಹೇಳಿದ್ರೆ ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಲಿಕ್ಕೆ ಕೊಡಬೇಕು. ಆಗ ಅವನು ತುಂಟತನವನ್ನ ಮಾಡುವುದನ್ನ ಬಿಟ್ಟು ಬಿಡ್ತಾನೆ. ಅದೇ ರೀತಿ ನಮ್ಮ ಮನಸ್ಸು ಕೂಡ ತುಂಬಾ ತುಂಟತನವನ್ನ ಮಾಡ್ತಾ ಇರ್ತದೆ. ನಾವು ಅದಕ್ಕೆ ಯಾವುದೇ ಸರಿಯಾದಂತಹ ಕೆಲಸವನ್ನ ಕೊಡದೇ ಇದ್ರೆ ಅದು ನಮ್ಮನ್ನ ತನ್ನ ಸೇವೆಯಲ್ಲಿ ತೊಡಗಿಸ್ತದೆ. ಆ ರೀತಿಯಾಗಿ ಇರುವಂತಹ ಮನಸ್ಸನ್ನ ಸರಿಯಾದಂತಹ ದಾರಿಗೆ ತರಬೇಕು ಅಂತ ಹೇಳಿದ್ರೆ ಆ ಮನಸ್ಸನ್ನ ಭಗವಂತನ ಸ್ಮರಣೆಯಲ್ಲಿ ತೊಡಗಿಸಬೇಕು. ಇದೇ ಶ್ರವಣ ಮತ್ತು ಕೀರ್ತನ. ಕೇಳುವುದು, ಭಗವಂತನ ಕುರಿತಾಗಿ ಕೇಳುವುದು, ಭಗವಂತನ ಕುರಿತಾಗಿ ಹೇಳುವುದು, ಇದು ಮುಖ್ಯವಾದಂತಹ ಒಂದು ಕಾರ್ಯವಾಗಿದೆ, ಮುಖ್ಯವಾದ ಲಕ್ಷಣವಾಗಿದೆ. ಅಶೇಷ ಸಂಕ್ಲೇಶ ಶಮಂ ವಿಧತ್ತೆ ಗುಣಾನುವಾದ ಶ್ರವಣಂ ಮುರಾರೇ ಕಿಂ ವಾ ಪುನಸ್ತ ಚರಣಾರವಿಂದ ಪರಾಗ ಸೇವಾ ರತಿರಾತ್ಮಲಬ್ಧ. ಲೀಲಾವತಿ ಮಾತಾಜಿ 14. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ದಿವ್ಯ ನಾಮ, ರೂಪ ಮುಂತಾದವುಗಳ ಸಂಕೀರ್ತನ ಶ್ರವಣಗಳಿಂದಷ್ಟೇ ಅಪಾರವಾದ ವಿಪತ್ತುಗಳ ಶಮನವನ್ನು ಸಾಧಿಸಬಹುದು. ಅಂದ ಮೇಲೆ ಭಗವಂತನ ಪಾದಕಮಲಗಳ ಪರಾಗ ಸೌರಭವದ ಸೇವೆಯಿಂದ ಆಕರ್ಷಿತರಾಗುವವರ ಬಗ್ಗೆ ಬೇರೆ ಹೇಳಬೇಕಾದ್ದೇನಿದೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ಪಾದಗಳಿಗೆ ಅರ್ಪಿಸಿದಂತಹ ಹೂವುಗಳ ಒಂದು ಪರಿಮಳವನ್ನ, ಗಂಧವನ್ನ ಆಘ್ರಾಣಿಸುವಂಥದ್ದು ಪರಾಗ ಸೌರಭ ಸೇವೆ ಅಂತ ಹೇಳ್ತಾರೆ. ಅದರಿಂದ ಆಕರ್ಷಿತರಾಗಿರುವಂತಹ ವ್ಯಕ್ತಿಗಳು ಅವರು ಭಗವಂತನಿಗೆ ಹತ್ತಿರವಾಗ್ತಾರೆ. ಇದು ನಮ್ಮ ಜೀವನದ ಗುರಿಯಾಗಬೇಕು. ನಾವು ಭೌತಿಕ ಪ್ರಪಂಚದಿಂದ ಮುಕ್ತಿಯನ್ನ ಪಡೆದ ಮೇಲೆಯೂ ಭಗವಂತನಿಗೆ ನಾವು ಸಲ್ಲಿಸುವಂತಹ ಸೇವೆ ಅದು ಮುಂದುವರಿಯುತ್ತದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ರಾಗಾನುಗ ಭಕ್ತಿ ಅಂತ ಹೇಳಿದ್ದಾರೆ. ಸಾಧನಾ ಭಕ್ತಿ, ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ, ಹಾಗೆ ಭಾವಭಕ್ತಿ, ಪ್ರೇಮ ಭಕ್ತಿ ಇತ್ಯಾದಿಗಳನ್ನು ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹಿಂದೆ ತಿಳಿದುಕೊಂಡಿದ್ದೇವೆ. ಅದನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ ಮತ್ತೆ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ವಿವರಿಸ್ತಾ ಇದ್ದಾರೆ. ಮೊದಲು ಭಕ್ತಿ ಸೇವೆಯನ್ನ ನಾವು ಪ್ರಾರಂಭ ಮಾಡಿದಾಗ ಇಂದ್ರಿಯಗಳು, ಮನಸ್ಸು ಕೇಳುವುದಿಲ್ಲ, ಮಾತು ಕೇಳುವುದಿಲ್ಲ. ಆದ್ರೆ ಮತ್ತೆ ಮತ್ತೆ ನಾವು ನಿರಂತರವಾಗಿ ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ತಾ ಹೋದ ಹಾಗೆ ಭಗವಂತನ ಮತ್ತು ಆತನ ಭಕ್ತರ ಒಂದು ಕರುಣೆಯಿಂದಾಗಿ ನಮಗೆ ಅದರಲ್ಲಿ ಆಸಕ್ತಿಯು ಬೆಳೆಯುತ್ತದೆ, ಭಗವಂತನ ಸೇವೆಯನ್ನ ಮಾಡುವುದರಲ್ಲಿ. ಇದನ್ನೇ ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ ಅಂತ ಹೇಳುವುದು. ವೈದಿ ಸಾಧನ ಭಕ್ತಿಯಲ್ಲಿ ಗುರುಗಳ ಆದೇಶ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ ನಾವು ಭಕ್ತಿ ಸೇವೆ ಮಾಡುವುದು. ಅದೇ ರಾಗಾನುಗ ಸಾಧನ ಭಕ್ತಿ, ಎರಡೂ ಸಾಧನ ಭಕ್ತಿಯೇ. ಆದ್ರೆ ರಾಗಾನುಗ ಸಾಧನ ಭಕ್ತಿಯಲ್ಲಿ ವ್ಯಕ್ತಿಯು ತನ್ನ ಸ್ವಂತ ಇಚ್ಛೆಯಿಂದ ಭಕ್ತಿ ಸೇವೆಯನ್ನ ಮಾಡುವಂತಹದ್ದು. ಹೀಗೆ ನಾವು ಈ ರಾಗಾನುಗ ಸೇವೆಯನ್ನ ಮಾಡುವಂತಹ ಹಂತಕ್ಕೆ ಬರಬೇಕು. ಇನ್ನು ಮುಂದಿನ ಶ್ಲೋಕಗಳಲ್ಲಿ ವಿದುರನು ತನಗೆ ಇಷ್ಟರ ತನಕ ಏನೆಲ್ಲ ತಿಳಿಯಿತು, ತನ್ನ ಸಾಕ್ಷಾತ್ಕಾರಗಳು ಏನು ಅನ್ನೋದನ್ನ ತಿಳಿಸ್ತಾ ಹೋಗ್ತಾ ಇರುವಂತಹದ್ದು. ವಿದುರ ಉವಾಚ ಸಂಚಿನ್ನ ಸಂಶಯೋ ಮಹ್ಯಂ ತವ ಸೂಕ್ತಾಸಿನಾ ವಿಭೋ ಉಭಯತ್ರಾಪಿ ಭಗವನ್ ಮನೋ ಮೇ ಸಂಪ್ರಧಾವತಿ. ಚಂದ್ರಿಕಾ ಮಾತಾಡಿ. ಹರೇ ಕೃಷ್ಣ ಪ್ರಭು. ವಿದುರನು ನುಡಿದನು, ಓ ಶಕ್ತಿ ಸಂಪನ್ನ ಋಷಿಯೇ, ನನ್ನ ಪ್ರಭುವೆ, ದೇವೋತ್ತಮ ಪರಮ ಪುರುಷ ಮತ್ತು ಜೀವಿಗಳನ್ನು ಕುರಿತ ನನ್ನ ಸಂದೇಹಗಳು ಈಗ ಮನವರಿಕೆ ಮಾಡಿಕೊಡಬಲ್ಲ ತಮ್ಮ ಮಾತುಗಳಿಂದ ದೂರವಾದವು. ನನ್ನ ಮನಸ್ಸು ಈಗ ಪರಿಪೂರ್ಣವಾಗಿ ಅವುಗಳಲ್ಲಿ ವ್ಯಾಪಿಸಿದೆ. ಹರೇ ಕೃಷ್ಣ. ಈಗ ವಿದುರನು ತನಗೆ ಅರ್ಥವಾದಂತಹ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಭಗವಂತನ ಬಹಿರಂಗ ಶಕ್ತಿಯಿಂದ ಜೀವಾತ್ಮನು ಬದ್ಧನಾಗಿದ್ದಾನೆ ಮತ್ತು ಅದನ್ನ ಮೈತ್ರೇಯರು ಬಹಳ ನಿಖರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಆ ಒಂದು ಹೇಗೆ ಜೀವಾತ್ಮನು
ಬಂಧನಕ್ಕೆ ಒಳಗಾಗ್ತಾನೆ ಅನ್ನೋದನ್ನ. ಇನ್ನು ಈ ನಮ್ಮ ಒಂದು ಭೌತಿಕವಾದಂತಹ ಜೀವನದಲ್ಲಿ ಯಾರು ಸುಖಿಗಳಾಗಿರ್ತಾರೆ, ಯಾರು ದುಃಖಿಗಳಾಗಿರ್ತಾರೆ ಅನ್ನೋದನ್ನ ಇಲ್ಲಿ ಈ ಒಂದು ಶ್ಲೋಕದಲ್ಲಿ 17ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧಿ ಪರಂ ಗತಃ ತಾವುಭೌ ಸುಖಮೇಧೇತೆ ಕ್ಲಿಶ್ಯಂತ ರಿತೋ ಜನ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅತಿ ಕೆಳಮಟ್ಟದ ಮೂಢರು ಮತ್ತು ಎಲ್ಲ ಬುದ್ಧಿಯನ್ನೂ ಮೀರಿದ ಅಲೌಕಿಕರು ಇಬ್ಬರೂ ಸುಖವನ್ನು ಅನುಭವಿಸುತ್ತಾರೆ. ಆದರೂ ಈ ಈರ್ವರ ಮಧ್ಯದ ವ್ಯಕ್ತಿಗಳು ಐಹಿಕ ಸಂಕಷ್ಟಗಳಿಂದ ಬಳಲುತ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎರಡು ರೀತಿಯ ಜನರು ಸಂತೋಷವಾಗಿರ್ತಾರೆ ಅಂತ ಹೇಳ್ತಾರೆ. ಒಬ್ಬನು ಏನೂ ಗೊತ್ತಿಲ್ಲದೆ ಇರುವಂತಹ ಮೂಢ, ಅವನು ಸಂತೋಷವಾಗಿದ್ದಾನೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ, ಜೀವನದ ಉದ್ದೇಶ ಏನು ಅಂತ ಗೊತ್ತಿಲ್ಲ, ಅವನು ಕೂಡ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಎಲ್ಲವನ್ನೂ ತಿಳಿದಂತಹ ಪರಮಹಂಸರು, ಜೀವನ ಅಂದ್ರೆ ಏನು ಅಂತ ಹೇಳಿ ಅರ್ಥವಾದಂತಹ ಪರಮಹಂಸರು, ಅವರೂ ಕೂಡ ಸಂತೋಷವಾಗಿಯೇ ಇದ್ದಾರೆ ಜೀವನದಲ್ಲಿ. ಹಾಗಾದ್ರೆ ಕಷ್ಟಪಡ್ತಾ ಇರುವಂತಹವರು ಯಾರು? ಇವರಿಬ್ಬರ ನಡುವೆ ಇರುವವರು, ಮಧ್ಯದಲ್ಲಿರುವವರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಮೈತ್ರೇಯರು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ನಮಗೆ ಭಗವಂತನ ಕುರಿತಾಗಿ ಅಲ್ಪ ಸ್ವಲ್ಪ ತಿಳಿದಿದೆ, ನಾವು ಏನೋ ಒಂದು ಸ್ವಲ್ಪ ಮಟ್ಟಿಗೆ ಸಾಧನ ಭಕ್ತಿಯನ್ನ ಮಾಡ್ತಾ ಇದ್ದೇವೆ, ಅದರಲ್ಲಿ ನಮಗೆ ಕಷ್ಟಗಳು ಬರ್ತವೆ ಈ ಸಾಧನ ಭಕ್ತಿಯನ್ನ ಮಾಡುವಾಗ. ಯಾವುದೇ ಭಕ್ತಿಯನ್ನ ಮಾಡದೇ ಇರುವವರು ಪ್ರಾಣಿಗಳ ರೀತಿಯಲ್ಲಿ ಜೀವಿಸ್ತಾರೆ, ಅವರಿಗೆ ಯಾವುದೇ ಕಷ್ಟಗಳು ಬರುವುದಿಲ್ಲ. ಅಥವಾ ಈಗಾಗಲೇ ಯಾರು ಭಕ್ತಿ ಸೇವೆಯಲ್ಲಿ ಯಶಸ್ಸನ್ನ ಪಡೆದಿದ್ದಾರೋ ಅವರಿಗೂ ಕಷ್ಟಗಳು ಇರುವುದಿಲ್ಲ. ಇವರಿಬ್ಬರು ಒಂದೇ ರೀತಿಯಾಗಿ ಇದ್ದಾರೆ ಅಂತ ಕಂಡ್ರು ಅವರ ನಡುವೆ ಬಹಳಷ್ಟು ವ್ಯತ್ಯಾಸವಿದೆ. ಸುಖದ ಮಟ್ಟದಲ್ಲಿ ಹಂದಿಯ ಬದುಕನ್ನು ಕೀಳಾಗಿ ಕಾಣಲಾಗಿದೆ. ಅದು ಅವಕಾಶ ಸಿಕ್ಕ ಪ್ರತಿಕ್ಷಣದಲ್ಲೂ ಸಂಭೋಗದಲ್ಲಿ ತೊಡಗಿ ಅಸ್ತಿತ್ವಕ್ಕಾಗಿ ನಡೆದ ಹೋರಾಟದಲ್ಲಿ ಶ್ರಮವಹಿಸಿ ಕೆಸರಿನ ತಾಣದಲ್ಲಿ ಬದುಕನ್ನು ಕಳೆಯುತ್ತದೆ. ಅದೇ ರೀತಿ ಸಂಕಟಗಳ ಅರಿವಿಲ್ಲದ ಲೈಂಗಿಕ ಜೀವನದಲ್ಲಿ ಮತ್ತು ಕಠಿಣ ಶ್ರಮದಲ್ಲಿ ಕಷ್ಟಪಡುವ ಮನುಜರು ಅತಿ ಕೆಳಮಟ್ಟದ ಮೂಢರಾಗಿರುತ್ತಾರೆ. ಆಗಲೂ ಅವರಿಗೆ ಸಂಕಟದ ಅರಿವು ಇಲ್ಲದೆ ಇರುವುದರಿಂದ ಸುಖ ಪಡುವಂತಹ ಮನುಜರು ಅತಿ ಕೆಳಮಟ್ಟದ ಮೂಢರಾಗಿರುತ್ತಾರೆ. ಅವರು ಹುಸಿ ಸುಖವನ್ನ ಕಲ್ಪಿಸಿಕೊಂಡು ಅನುಭವಿಸುತ್ತಾರೆ. ಈ ಭೌತಿಕ ಪ್ರಪಂಚದ ಒಂದು ಲಕ್ಷಣವೇ ಹಾಗೆ. ನಾವು ಎಲ್ಲಿದ್ದೇವೋ, ಈ ಯಾವ ಒಂದು ಸ್ತರದಲ್ಲಿದ್ದೇವೋ ಅದೇ ನಮಗೆ ಸುಖ ಅಥವಾ ಇದಿಷ್ಟೇ ಜೀವನ ಅಂತ ಹೇಳಿ ನಾವು ತಿಳ್ಕೊಳ್ಳುವ ಹಾಗೆ ಆ ಮಾಯೆ ನಮ್ಮನ್ನ ತನ್ನ ಬಂಧನದಲ್ಲಿ ಇಟ್ಟುಕೊಳ್ಳುವಂಥದ್ದು. ಆವರಣಾತ್ಮಿಕ ಶಕ್ತಿ, ಪ್ರಕ್ಷೇಪಾತ್ಮಿಕ ಶಕ್ತಿ ಅಂತ ಹೇಳ್ತಾರೆ. ನಮಗೆ ಇರುವಂತಹ ಜ್ಞಾನವನ್ನ ಕವಿಯುವಂತಹ ಒಂದು ಶಕ್ತಿ ಅದು ಆವರಣಾತ್ಮಿಕ ಶಕ್ತಿ. ಪ್ರಕ್ಷೇಪಾತ್ಮಿಕ ಶಕ್ತಿ ಅಂತ ಹೇಳಿದ್ರೆ ಜೀವಿಯು ತಿಳಿದ್ರೂ ಕೂಡ ಅದರಲ್ಲಿ ಪ್ರವೃತ್ತಿಯನ್ನ ಹೊಂದದೇ ಇರುವ ಹಾಗೆ ಬಂಧಿಸಿ ಇಡುವಂಥದ್ದು, ಅಥವಾ ನಾವು ಮಾಡುವಂತಹ ಭಕ್ತಿ ಸೇವೆಗೆ ಅಡೆತಡೆಯನ್ನ ಉಂಟು ಮಾಡುವಂತಹದ್ದು, ಅದರಲ್ಲಿ ಪ್ರವೃತ್ತರಾಗದೇ ಇರುವಂತೆ ಮಾಡುವಂತಹದ್ದು. ಇದು ಎರಡೂ ಕೂಡ ಮಾಯೆಯ ಒಂದು ಜಾಲವಾಗಿದೆ. ಆ ಭಗವಂತನ ಈ ಮಹಾಮಾಯೆ ಏನಿದೆ ನಮ್ಮನ್ನ ಈ ಭೌತಿಕ ಜೀವನದಲ್ಲಿ ಯಾವುದು ನಮ್ಮ ಭೌತಿಕ ಜೀವನ ಮುಂದುವರಿಯುವಂತೆ ಮಾಡ್ತಾ ಇದೆಯೋ ಆ ಮಾಯೆ ಈ ಎರಡು ರೀತಿಯಲ್ಲಿ ನಮ್ಮನ್ನ ಬಂಧನಕ್ಕೆ ಒಳಪಡಿಸ್ತದೆ. ಈ ರೀತಿ ಎರಡು ರೀತಿಯಲ್ಲಿ ಪರಮಹಂಸರೂ ಕೂಡ ಸುಖವಾಗಿದ್ದಾರೆ ಮತ್ತು ಕರ್ಮಿಗಳು ಅಥವಾ ಈ ಭೌತಿಕ ಪ್ರಪಂಚದ ಸುಖವನ್ನೇ ನೆಚ್ಚಿರುವವರು ಕೂಡ ಸಂತೋಷವಾಗಿರ್ತಾರೆ. ಆದ್ರೆ ಯಾರು ಮಧ್ಯದಲ್ಲಿರ್ತಾರೋ ಅವರು ಕಷ್ಟಗಳನ್ನ ಪಡ್ತಾ ಇರ್ತಾರೆ ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ. ಭಗವಂತನ ಭಕ್ತಿ ಸೇವೆಯನ್ನ ಮಾಡುವುದರಿಂದ ಉಂಟಾಗುವಂತಹ ಪ್ರಯೋಜನ ಏನು? ಯಾತಕ್ಕೋಸ್ಕರ ನಾವು ಭಗವಂತನ ಭಕ್ತಿ ಸೇವೆಯನ್ನ ಮಾಡಬೇಕು? ಅರ್ಥಾಭಾವಂ ವಿನಿಶ್ಚಿತ್ಯ ಪ್ರತೀತಸ್ಯಾಪಿ ಆತ್ಮನಃ ತಾಂ ಚಾಪಿ ಯುಷ್ಮಚ್ಚರಣ ಸೇವಯಾಹಂ ಪರಾಣುದೇ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. 18. ಸ್ವಾಮಿ, ನಾನು ತಮಗೆ ಋಣಿಯಾಗಿದ್ದೇನೆ. ಏಕೆಂದರೆ ಐಹಿಕ ಅಭಿವ್ಯಕ್ತಿಯು ನಿಜವೆಂದು ತೋರಿದರೂ ಕೂಡ ಅದು ಸಾರವಿಲ್ಲದ್ದಾಗಿದೆ ಎಂಬುದನ್ನು ಈಗ ನಾನು ಅರಿಯಬಲ್ಲವನಾಗಿದ್ದೇನೆ. ತಮ್ಮ ಚರಣ ಸೇವೆಯಿಂದ ಹುಸಿ ವಿಚಾರಗಳನ್ನು ತ್ಯಜಿಸುವುದು ನನಗೆ ಸಾಧ್ಯವಾಗಿದೆ ಎಂಬ ಆತ್ಮವಿಶ್ವಾಸವುಳ್ಳವನಾಗಿದ್ದೇನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.
ಆಗ್ಲೇ ಹೇಳಿದ ಹಾಗೆ ಮೂಢರು ಅಂತ ಏನು ಹೇಳಿದ್ದಾರೋ ಆ ಮೂಢರು ತಮ್ಮ ಒಂದು ಮೌಢ್ಯದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಭಕ್ತಿ ಸೇವೆಯನ್ನ ಮಾಡಬೇಕು. ಭಗವಂತನ ಭಕ್ತರ, ಶುದ್ಧ ಭಕ್ತರ ಸಂಘವನ್ನ ಪಡೆಯಬೇಕು. ಹಾಗಿದ್ರೆ ಮಾತ್ರ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಇಲ್ಲಿ ವಿದುರನು ಆ ಒಂದು ಮೋಹದಿಂದ ಹೊರಗೆ ಬಂದಿದ್ದಾನೆ. ಅದಕ್ಕಾಗಿ ಇಲ್ಲಿ ವಿದುರನು ಮೈತ್ರೇಯರಿಗೆ ಹೇಳುವಂತದ್ದು, ನಾನು ನಿಮಗೆ ಚಿರಋಣಿಯಾಗಿದ್ದೇನೆ. ಹಾಗೂ ಭೌತಿಕ ಪ್ರಪಂಚ ನಿಜ ಅಂತ ಹೇಳಿ ಅದು ಕಂಡ್ರೂ ಕೂಡ ಅದು ನಿಜ ಅಲ್ಲ ಅನ್ನುವುದು ನನಗೆ ಅರ್ಥ ಆಗಿದೆ. ಯಾರು ಈ ರೀತಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಈ ಭೌತಿಕ ಪ್ರಪಂಚ ಶಾಶ್ವತವಲ್ಲ, ಇಲ್ಲಿ ಯಾರೂ ಸುಖವಾಗಿ ಶಾಶ್ವತವಾದಂತಹ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಂಡಿರ್ತಾರೋ ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರು ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಅವಕಾಶವನ್ನ ಮುಂದಕ್ಕೆ ಪಡೆದುಕೊಳ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಭಗವತ್ ಸೇವೆಯನ್ನ ಮಾಡುವುದರಿಂದ ಮುಖ್ಯವಾದಂತಹ 2 ಪ್ರಯೋಜನಗಳು ಉಂಟಾಗ್ತವೆ. ಏನು ಅಂತ ಹೇಳಿದ್ರೆ, ಆ ಆಧ್ಯಾತ್ಮಿಕ ಆನಂದದ ಸವಿಯನ್ನ ನಾವು ಸವಿಯಬಹುದು, ಹಾಗೂ ಭೌತಿಕವಾದಂತಹ ತಾಪತ್ರಯಗಳು, ಆ ನೋವು ಏನಿದೆ ಅದರಿಂದ ಬಿಡುಗಡೆಯನ್ನ ಪಡೆಯಬಹುದು. ಈ 2 ಕಾರ್ಯಗಳು ಒಟ್ಟಿಗೆ ಆಗ್ತದೆ. ಆಧ್ಯಾತ್ಮಿಕ ಆನಂದದ ಅರಿವು, ಆ ಆನಂದದ ಸವಿಯನ್ನ ಪಡೆಯಬಹುದು, ಹಾಗೆ ಭೌತಿಕ ಪ್ರಪಂಚದ ಈ ಒಂದು ಕಷ್ಟಗಳು ಏನಿವೆ ಅವುಗಳನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಭೌತಿಕ ಪ್ರಪಂಚದಲ್ಲಿ ಕಷ್ಟಪಡ್ತಾ ಇರುವಂತಹದ್ದೇ ನಾವು ಮಾಡಿದಂತಹ ಕರ್ಮದಿಂದಾಗಿ. ಆ ಕರ್ಮಕ್ಕೆ ಪ್ರತಿಫಲವಾಗಿ ಪ್ರಾರಬ್ಧವಾಗಿ ಈ ಕಷ್ಟಗಳು ಬರ್ತಾ ಇರುವಂತಹದ್ದು. ಹಾಗೆ ಭಕ್ತಿಯನ್ನ ಮಾಡಿದ್ರೆ ಕರ್ಮಾಣಿ ನಿರ್ದಹತಿ ಕಿಂತುಚ ಭಕ್ತಿ ಭಾಜ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಯಾರು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾರೋ ಅವರ ಎಲ್ಲಾ ಕರ್ಮಗಳು ನಾಶವಾಗಿ ಹೋಗ್ತದೆ. ಹಾಗಾಗಿ ಆತನು ಈ ಭೌತಿಕ ಪ್ರಪಂಚದ ಕಷ್ಟಗಳನ್ನ ಅನುಭವಿಸಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಹೇಳಿ ಕೊನೆಗೆ ಶ್ರವಣವು ಯಾಕೆ ಬಹಳ ಮುಖ್ಯ ಅನ್ನುವುದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ದುರಾಪಾಹ್ಯತ್ವ ತಪಸಾ ಸೇವಾ ವೈಕುಂಠವರ್ತ್ಮಸು ಯತ್ರೋಪಗೀಯತೆ ನಿತ್ಯಂ ದೇವದೇವೋ ಜನಾರ್ದನಃ. ಚಂದ್ರಿಕಾ ಮಾತಾಡಿ. ಹರೇ ಕೃಷ್ಣ ಪ್ರಭು. ಭಗವತ್ ಸಾಮ್ರಾಜ್ಯವಾದ ವೈಕುಂಠ ಲೋಕಗಳಿಗೆ ಮರಳುವ ಮಾರ್ಗದಲ್ಲಿ ಉನ್ನತಿಯನ್ನು ಸಾಧಿಸುತ್ತಿರುವ ಶುದ್ಧ ಭಕ್ತರ ಸೇವೆಯನ್ನು ಅಲ್ಪ ತಪಸ್ಸುಳ್ಳ ವ್ಯಕ್ತಿಗಳು ಪಡೆಯಲಾರರು. ಶುದ್ಧ ಭಕ್ತರು ದೇವತೆಗಳ ಪ್ರಭುವಾದ ಮತ್ತು ಸಕಲ ಜೀವಿಗಳ ನಿಯಾಮಕನಾದ ಸರ್ವೋತ್ತಮ ಭಗವಂತನ ಮಹಿಮೆಗಳ ಸಂಕೀರ್ತನದಲ್ಲಿ 100ಕ್ಕೆ 100ರಷ್ಟು ತೊಡಗಿರುತ್ತಾರೆ. ಹರೇ ಕೃಷ್ಣ. ಈ ರೀತಿಯಾಗಿ ನಾವು ಇಂತಹ ಭಕ್ತರ ಸಂಘವನ್ನ ಪಡೆಯಬೇಕು, ಅವರ ಸೇವೆಯನ್ನ ಮಾಡಬೇಕು. ಆ ರೀತಿಯಾಗಿ ಶುದ್ಧ ಭಕ್ತರ ಸೇವೆಯನ್ನ ನಾವು ಪಡೆಯುವುದು ಅಂತ ಹೇಳಿದ್ರೆ ಅದು ಕಡಿಮೆಯ ಮಾತಲ್ಲ, ಅಥವಾ ಅದು ಸುಲಭವಾಗಿ ಎಲ್ಲರಿಗೂ ದೊರಕುವಂತಹದ್ದಲ್ಲ. ಅಲ್ಪ ತಪಸ್ಸುಳ್ಳ ವ್ಯಕ್ತಿಗಳಿಗೆ ಇದೆಲ್ಲ ಸಿಗುವಂತದ್ದಲ್ಲ. ಆ ಮಹಾತ್ಮರ ಒಂದು ಸಂಘವು ನಮಗೆ ದೊರಕಬೇಕು ಅಂತ ಹೇಳಿದ್ರು ಕೂಡ ಅದು ನಮ್ಮ ಎಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿರ್ತದೆ. ಆ ಒಂದು ಪುಣ್ಯದ ಫಲದಿಂದ ನಾವು ನಮ್ಮ ಭಕ್ತಿ ಸೇವೆಯನ್ನ ಮುಂದುವರಿಸಲಿಕ್ಕೆ ಸಾಧ್ಯ, ಅಥವಾ ಅದರಲ್ಲಿ ಪರಿಪೂರ್ಣತೆಯನ್ನು ಪಡೀಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇಷ್ಟು ಹೇಳಿದ ಮೇಲೆ ವಿದುರನು ಮೈತ್ರೇಯರಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಕೇಳುವಂಥದ್ದು. ಈ ಅಧ್ಯಾಯದ ಒಂದು ಹೆಸರೇ ಈ ರೀತಿಯಾಗಿದೆ, ವಿದುರ ಪ್ರಶ್ನೆ ಮುಂದುವರೆದದ್ದು ಅಂತ ಹೇಳಿ. ಬಹಳಷ್ಟು ಪ್ರಶ್ನೆಗಳನ್ನ ವಿದುರನು ಮೈತ್ರೇಯರಲ್ಲಿ ಕೇಳುವಂತಹದ್ದು. ಹಿಂದೆ ಪರೀಕ್ಷಿತ ಮಹಾರಾಜ ಶುಕದೇವ ಗೋಸ್ವಾಮಿಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳ ರೀತಿಯಲ್ಲಿಯೇ ಈ ಪ್ರಶ್ನೆಗಳು ಇದೆ. ಮೊದಲನೇದಾಗಿ ಸರ್ಗ ಮತ್ತು ವಿಸರ್ಗದ ಕುರಿತಾಗಿ ಕೇಳ್ತಾ ಇರುವಂತದ್ದು 22ನೇ ಶ್ಲೋಕದಿಂದ. ಭಗವಂತ ಕಾರಣೋದಕಶಾಹಿ ವಿಷ್ಣು ಕಾರಣ ಸಾಗರದಲ್ಲಿ ಪವಡಿಸಿದ್ದಾನೆ, ಆತನಿಂದ ಮಹತ್ತತ್ವವು ಬಂದಿದೆ, ಅದರ ಬಗ್ಗೆ ನಮಗೆ ತಿಳಿಸಿಕೊಡಿ. ಭಗವಂತ ಯಾವ ರೀತಿಯಾಗಿ ಸೃಷ್ಟಿಯನ್ನ ಮಾಡ್ತಾನೆ. ಇದು ಸರ್ಗ ಮತ್ತು ವಿಸರ್ಗದ ಕುರಿತಾಗಿ ಇರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ನಾವು 3ನೇ ಸ್ಕಂದದ 5ನೇ ಅಧ್ಯಾಯದಿಂದ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನು ಮುಂದಕ್ಕೆ 11ನೇ ಅಧ್ಯಾಯದವರೆಗೆ ಇದಕ್ಕೆ ಉತ್ತರವು ಮುಂದುವರಿತಾ ಹೋಗುವಂತಹದ್ದು. ಹಾಗೆ ಇನ್ನು 3ನೇ ಸ್ಕಂದದ 26 ಮತ್ತು 29ನೇ ಅಧ್ಯಾಯಗಳಲ್ಲಿಯೂ ಕೂಡ ಈ ಒಂದು ಸರ್ಗದ ಕುರಿತಾಗಿ, ಭಗವಂತನು ಮಾಡಿದಂತಹ ಸೃಷ್ಟಿಯ ಕುರಿತಾಗಿ ನಾವು ಉತ್ತರವನ್ನ ಪಡೀಲಿಕ್ಕಿದ್ದೇವೆ. ಬ್ರಹ್ಮನ ಒಂದು ಸೃಷ್ಟಿ, ಅದನ್ನ ವಿಸರ್ಗ ಅಂತ ಹೇಳ್ತೇವೆ. ಅದರಲ್ಲಿ ಮನುಗಳ ಸೃಷ್ಟಿ ಮತ್ತು ಆ ಮನುವಿನಿಂದ ಬಂದಂತಹ ವಂಶಜರು
ಅವರ ಕುರಿತಾಗಿ ನಮಗೆ ತಿಳಿಸಿಕೊಡಿ, ಮನ್ವಂತರದ ಕುರಿತಾಗಿ ತಿಳಿಸಿಕೊಡಿ ಅಂತ ಹೇಳಿ ಇಲ್ಲಿ ಮುಂದಕ್ಕೆ 25ನೇ ಶ್ಲೋಕದಲ್ಲಿ ಕೇಳುವಂತಹದ್ದು. ಅದನ್ನು ನಾವು ಇದೇ ಸ್ಕಂದದ 3ನೇ ಸ್ಕಂದದಲ್ಲಿ 21ರಿಂದ 24ನೇ ಶ್ಲೋಕದವರೆಗೆ, ಹಾಗೆ 4ನೇ ಸ್ಕಂದದ ಮೊದಲ 5 ಶ್ಲೋಕಗಳು, ಹಾಗೂ 8ನೇ ಸ್ಕಂದದಲ್ಲಿ ಮೊದಲ 14 ಅಧ್ಯಾಯಗಳಲ್ಲಿ ಈ ವಿಚಾರಗಳನ್ನ ತಿಳಿಸಿಕೊಡ್ತಾರೆ. ಇದು ವಿಸರ್ಗದ ಕುರಿತಾಗಿ ಕೇಳುವಂತಹ ಪ್ರಶ್ನೆ. 25ನೇ ಶ್ಲೋಕದಲ್ಲಿ ನಾವು ಇದನ್ನ ಕಾಣಬಹುದು. ಪ್ರಜಾಪತಿ ಬ್ರಹ್ಮನೆಂಬ ಸಕಲ ದೇವತೆಗಳ ನಾಯಕನು ಯುಗದ ಅಧಿಪತಿಗಳಾದ ನಾನಾ ಮನುಗಳನ್ನು ಸ್ಥಾಪಿಸಲು ಹೇಗೆ ನಿಶ್ಚಯಿಸಿದನು. ಇದು 4ನೇ ಸ್ಕಂದದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ, ಮೊದಲ 5 ಅಧ್ಯಾಯಗಳು. ಹಾಗೂ ಬೇರೆ ಬೇರೆ ಗ್ರಹ ವ್ಯೂಹಗಳನ್ನ ಯಾವ ರೀತಿಯಾಗಿ ಮಾಡಲಾಗಿದೆ ಅನ್ನೋದನ್ನ 26ನೇ ಶ್ಲೋಕದಲ್ಲಿ ಕೇಳ್ತಾ ಇರುವಂತ ನಾನು ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಊರ್ಧ್ವಲೋಕ, ಮಧ್ಯ ಮತ್ತೆ ಅಧೋಲೋಕಗಳು, ಈ ಲೋಕಗಳೆಲ್ಲ ಯಾವ ರೀತಿಯಾಗಿ ಆಗಿದೆ, ಇದೆಲ್ಲ 5ನೇ ಸ್ಕಂದದಲ್ಲಿ ಬರುವಂತಹ ವಿಚಾರಗಳಾಗಿವೆ. ಈ 5ನೇ ಸ್ಕಂದದ ಮೊದಲನೇ ಅಧ್ಯಾಯ 16ರಿಂದ 26ನೇ ಅಧ್ಯಾಯ, ಈ ಎಲ್ಲ ಅಧ್ಯಾಯಗಳು ಈ ಲೋಕಗಳ ಕುರಿತಾಗಿ ನಮಗೆ ತಿಳಿಸಿಕೊಡ್ತದೆ. ಇನ್ನು ಬೇರೆ ಬೇರೆ ರೀತಿಯಾದಂತಹ ಜೀವಿಗಳು, ಒಂದು ಜೀವಿ ಯಾವ ರೀತಿಯಾಗಿ ಜನ್ಮವನ್ನ ಪಡೆಯುತ್ತದೆ. ಉದ್ಬೀಜ, ಶ್ವೇದಜ, ಅಂಡಜ, ಜರಾಯುಜ ಅಂತ ಹೇಳ್ತಾರೆ. ಒಂದು ಬೀಜವನ್ನ ಒಡೆದು ಬರುವಂತಹದ್ದು ಅಂದ್ರೆ ಗಿಡ ಮರಗಳು, ಸಸ್ಯಗಳು, ಬಳ್ಳಿ ಇತ್ಯಾದಿಗಳು ಬೀಜವನ್ನ ಒಡೆದು ಜನ್ಮವನ್ನ ಪಡೆಯುವಂಥದ್ದು. ಹಾಗೆ ಅಂಡಜ, ಮೊಟ್ಟೆಯನ್ನ ಒಡೆದು ಬರುವಂಥದ್ದು ಪಕ್ಷಿಗಳು ಅಥವಾ ಸರೀಸೃಪ ಹಾವುಗಳು. ಹಾಗೂ ಶ್ವೇದಜ ಅಂದ್ರೆ ಬೆವರಿನಲ್ಲಿ ಅಥವಾ ತೇವಾಂಶದಲ್ಲಿ ಜನ್ಮವನ್ನ ಪಡೆಯುವಂತಹ ಜೀವಿಗಳು. ಹಾಗೂ ಜರಾಯುಜ ಅಂದ್ರೆ ಭ್ರೂಣದಿಂದ ಹುಟ್ಟುವಂಥದ್ದು, ಮನುಷ್ಯರಿರಬಹುದು, ಪ್ರಾಣಿಗಳಿರಬಹುದು, ಅವರೆಲ್ಲ ಭ್ರೂಣದಿಂದ ಜರಾಯುಜ ಅಂತ ಹೇಳ್ತಾರೆ. ಹೀಗೆ ಉದ್ಬೀಜ, ಶ್ವೇದಜ, ಅಂಡಜ, ಜರಾಯುಜ 4 ರೀತಿಯಾದಂತಹ ಜೀವಿಗಳು, ಭೇದಗಳು ಇವೆ. ಇವುಗಳನ್ನ ಇಲ್ಲಿ ತಿಳಿಸಿದ್ದಾರೆ. ದ್ವಿಜನ್ಮವುಳ್ಳ ಪಕ್ಷಿಗಳು ಅಂತ ಹೇಳಿದ್ದಾರೆ. ಪಕ್ಷಿಗಳನ್ನು ಕೂಡ ದ್ವಿಜ ಅಂತ ಹೇಳ್ತಾರೆ. ಅದರ ಅರ್ಥ ಪಕ್ಷಿಗಳು ಬ್ರಾಹ್ಮಣರು ಅಂತ ಅಲ್ಲ. ಅಂದ್ರೆ ಬ್ರಾಹ್ಮಣರಿಗೂ ದ್ವಿಜ ಅಂತ ಹೇಳ್ತಾರೆ. ಯಾಕಂದ್ರೆ 2 ಹುಟ್ಟು, ಒಂದು ತಾಯಿಯ ಗರ್ಭದಿಂದ ಹುಟ್ಟು, ಎರಡನೇದ್ದು ಆ ಒಂದು ಉಪನಯನವನ್ನ ಪಡೆಯುವಾಗ 2ನೇ ಹುಟ್ಟು. ಆದ್ರೆ ಪಕ್ಷಿಗಳಿಗೆ ಯಾಕೆ ಹೇಳ್ತಾರೆ, ಆ ಮೊಟ್ಟೆ ಪಕ್ಷಿಯು ಮೊಟ್ಟೆಯನ್ನು ಇಡುವಂತಹದ್ದು, ಅದು ಒಂದು ಜನ್ಮ. ಹಾಗೂ ಮೊಟ್ಟೆಯನ್ನು ಒಡೆದು ಪಕ್ಷಿಯು ಹೊರಗೆ ಬರುವಂತಹದ್ದು, ಅದು 2ನೇ ಜನ್ಮ ಅಂತ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ದ್ವಿಜನ್ಮವುಳ್ಳ ಪಕ್ಷಿಗಳು ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಈ 3ನೇ ಸ್ಕಂದದಲ್ಲಿಯೂ ಕಾಣ್ತೇವೆ. ಹಾಗೆ 6ನೇ ಸ್ಕಂದದಲ್ಲಿಯೂ ಕೂಡ ಮತ್ತು 8ನೇ ಸ್ಕಂದದಲ್ಲಿಯೂ ಕೂಡ ಈ ವಿಭಾಗಗಳನ್ನು ನಾವು ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಇನ್ನು ಭಗವಂತನ ಲೀಲಾವತಾರಗಳು, ಗುಣಾವತಾರಗಳ ಬಗ್ಗೆ ನೋಡ್ಲಿಕ್ಕಿದ್ದೇವೆ. ಅದರ ಬಗ್ಗೆ ಇಲ್ಲಿ 28ನೇ ಶ್ಲೋಕದಲ್ಲಿ ಕೇಳ್ತಾ ಇದ್ದಾರೆ. ತ್ರಿಗುಣಗಳ ಬ್ರಹ್ಮ, ವಿಷ್ಣು, ಮಹೇಶ್ವರ ಬಗ್ಗೆ ಹಾಗೂ ಬೇರೆ ಬೇರೆ ಲೀಲಾವತಾರಗಳು, ಭಗವಂತನ ಅದ್ಭುತವಾದಂತಹ ಕಾರ್ಯಗಳನ್ನು ತಿಳಿಸಿಕೊಡ್ಲಿಕ್ಕೆ ಕೇಳಿಕೊಡ್ತಾ ಇದ್ದಾರೆ. ಹಾಗೂ ವರ್ಣಾಶ್ರಮದ ಕುರಿತಾಗಿ ಕೇಳುವಂತಹ ಪ್ರಶ್ನೆಗೆ 7ನೇ ಸ್ಕಂದ, 11ನೇ ಸ್ಕಂದದಲ್ಲಿ ಮತ್ತು 12ನೇ ಸ್ಕಂದದಲ್ಲಿ ಉತ್ತರ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಾಗೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ಎಲ್ಲ ವರ್ಣ ಮತ್ತು ಆಶ್ರಮಗಳ ಕುರಿತಾಗಿ ಕೇಳಿದಂತಹ ಪ್ರಶ್ನೆ. ಮತ್ತೆ ಮುಂದಕ್ಕೆ ಯೋಗ, ಯಜ್ಞ, ಜ್ಞಾನ ಮತ್ತು ಸಾಂಖ್ಯ ಇವುಗಳ ಕುರಿತಾಗಿ ಮತ್ತು ನಾರದ ಪಂಚರಾತ್ರದ ಕುರಿತಾಗಿ ಕೇಳುವಂತಹ ಪ್ರಶ್ನೆ. ಇದನ್ನು ನಾವು ಈ ಸ್ಕಂದ, 3ನೇ ಸ್ಕಂದ ಮತ್ತು 11ನೇ ಸ್ಕಂದದಲ್ಲಿಯೂ ಕೂಡ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಯೋಗ ಅಂತ ಹೇಳಿದ್ರೆ ಏನು, ಯಜ್ಞ ಅಂದ್ರೆ ಏನು, ಜ್ಞಾನ, ಸಾಂಖ್ಯ ಇತ್ಯಾದಿ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಹಾಗೂ ಈ 31ನೇ ಶ್ಲೋಕದಲ್ಲಿ ಪಾಷಂಡ ಅಂದ್ರೆ ನಾಸ್ತಿಕತೆಯ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಕೇಳುತ್ತಾರೆ. ಅಂದ್ರೆ ಭಗವಂತ ಅಂದ್ರೆ ಏನು ಅಂತ ಹೇಳಿಯೂ ತಿಳಿದಿರಬೇಕು, ಭಗವಂತ ಅಂದ್ರೆ ಏನು ಅಲ್ಲ ಅನ್ನುವುದನ್ನು ನಾವು ತಿಳಿದಿರಬೇಕು. ಹಾಗಿದ್ರೆ ಮಾತ್ರ ನಮ್ಮ ಜ್ಞಾನ ಪರಿಪೂರ್ಣವಾಗ್ತದೆ. ಹಾಗಾಗಿ ಪಾಷಂಡಿಗಳು ಅಥವಾ ನಾಸ್ತಿಕರ ವಾದಗಳು ಇವುಗಳನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ ಆ ತತ್ವಶಾಸ್ತ್ರಗಳು. ಅದು ಹೇಗೆ ಒಂದಕ್ಕೆ ಒಂದು ಒಪ್ಪುವುದಿಲ್ಲ, ಭಿನ್ನ ಭಿನ್ನವಾಗಿರ್ತದೆ, ಅದನ್ನು ಹೇಗೆ ನಾವು ಗುರುತಿಸಬಹುದು ಅಂತಹ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗುವುದಿಲ್ಲ. ಕೇವಲ ಅದನ್ನ ದೂರ ಇಡ್ಲಿಕ್ಕೋಸ್ಕರ ಅದರ ಬಗ್ಗೆ ನಾವು ಸ್ವಲ್ಪ ಮಾತ್ರ ಒಂದು ತಿಳುವಳಿಕೆಯನ್ನ ಹೊಂದಿರಬೇಕಾಗ್ತದೆ. ಆ ರೀತಿ ಈ
ಈ ಎಲ್ಲ ವಿಚಾರಗಳನ್ನ ತಿಳಿಸ್ತಾರೆ. ಇದೇ 3ನೇ ಸ್ಕಂದದ 30, 31, 32ನೇ ಅಧ್ಯಾಯದಲ್ಲಿ, ಅಂದ್ರೆ ಕೊನೆಯ ಅಧ್ಯಾಯಗಳಲ್ಲಿ ತಿಳಿದುಕೊಳ್ತೇವೆ. ಹಾಗೂ 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಹಾಗೂ ನರಕದ ಕುರಿತಾಗಿ ಈ ಪುರುಷಾರ್ಥಗಳನ್ನು ಪಡೆಯುವಂತಹ ವಿಧಾನಗಳು, ಇವುಗಳನ್ನೆಲ್ಲ 3 ಮತ್ತು 5ನೇ ಸ್ಕಂದ, 7ನೇ ಸ್ಕಂದ, 11ನೇ ಸ್ಕಂದದಲ್ಲಿ ನಾವು ತಿಳಿದುಕೊಳ್ತೇವೆ. ಹಾಗೂ 33ನೇ ಶ್ಲೋಕದಲ್ಲಿ ಹೇಳುವಂತಹದ್ದು ಪಿತೃಗಳಿಗೆ ಶ್ರಾದ್ದವನ್ನ ಮಾಡುವಂತಹ ವಿಧಿ, ಪಿತೃಲೋಕದ ಸೃಷ್ಟಿ, ಗ್ರಹ ನಕ್ಷತ್ರ ಮತ್ತು ಜ್ಯೋತಿ ಕಾಲಯದಲ್ಲಿ ಕಾಲ ನಿರ್ಣಯ, ಇವುಗಳನ್ನೆಲ್ಲ ತಿಳಿಸಿ ಅಂತ ಹೇಳಿ ಕೇಳ್ತಾ ಇರುವಂತಹದ್ದು. ಇದನ್ನ ಕೂಡ ಇದೇ 3ನೇ ಸ್ಕಂದ ಮತ್ತು 5ನೇ ಸ್ಕಂದ, 7 ಮತ್ತು 11ನೇ ಸ್ಕಂದದಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಇದೆಲ್ಲ ಯಾಕೆ ನಾವು ಪಟ್ಟಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮುಂದಕ್ಕೆ ನಾವು ಏನೆಲ್ಲ ತಿಳಿದುಕೊಳ್ಳಿಕ್ಕಿದ್ದೇವೆ ಅನ್ನೋದನ್ನ ಹೇಳುವಂತಹದ್ದು. ಪ್ರಭುಪಾದರು ಭಾವಾರ್ಥದಲ್ಲಿ ಇದರ ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ದಾನ, ತಪಸ್ಸು ಇತ್ಯಾದಿ ಇವುಗಳನ್ನ, ಜಲಾಶಯಗಳನ್ನು ತೋಡುವುದರ ಕಾಮ್ಯ ಫಲಗಳನ್ನ ತಿಳಿಸುವಂತೆ ಕೇಳಿಕೊಳ್ಳುತ್ತಾ ಇದ್ದಾರೆ. ಕಾಮ್ಯ ಕರ್ಮದ ಫಲ ಏನು ಅಂತ ಹೇಳಿ ಇದು 3ನೇ ಸ್ಕಂದ ಮತ್ತು 7ನೇ ಸ್ಕಂದದಲ್ಲಿ ನಾವು ಇದಕ್ಕೆ ಉತ್ತರವನ್ನ ಕಾಣಬಹುದು. ಹಾಗೂ ಭಗವಂತನನ್ನ ಸಂತೃಪ್ತಿಗೊಳಿಸುವುದು ಹೇಗೆ? ಏನವಾ ಭಗವಾನ್ ತುಷ್ಯೇತ್ ಧರ್ಮಯೋನಿ ಜನಾರ್ದನಃ ಸಂಪ್ರಸೀದತಿ ವಾ ಯೇಷಾಂ ಏತತ್ ಆಖ್ಯಾಹಿ ಮೇ ಅನಘ. ಸಕಲ ಜೀವಿಗಳ ನಿಯಾಮಕನಾದ ದೇವೋತ್ತಮ ಪುರುಷನು ಎಲ್ಲ ಧರ್ಮಗಳ ಮತ್ತು ಧಾರ್ಮಿಕ ಕ್ರಿಯೆಗಳನ್ನು ಆಚರಿಸುವವರೆಲ್ಲರ ತಂದೆಯಾದ್ದರಿಂದ ಅವನನ್ನು ಹೇಗೆ ಸಂಪೂರ್ಣವಾಗಿ ತೃಪ್ತಿಪಡಿಸಬಹುದು? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಭಗವಂತನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಾವು ಹೇಗೆ ತಿಳಿದುಕೊಳ್ಳಬಹುದು, ಹೇಗೆ ಕಾರ್ಯವನ್ನ ಮಾಡಬಹುದು ಅಂತ ಹೇಳಿ ಇಲ್ಲಿ ಕೇಳುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಇಡೀ ಭಾಗವತವೇ, ಸಮಸ್ತ ಭಾಗವತವೇ ಉತ್ತರ. ಭಾಗವತವನ್ನ ಓದಿದ್ರೆ ಭಗವಂತನಿಗೆ ಇಷ್ಟ, ಭಗವಂತನ ಭಕ್ತರ ಸೇವೆಯನ್ನ ಮಾಡಿದ್ರೆ ಭಗವಂತನಿಗೆ ಇಷ್ಟ. ಹಾಗೂ ಈ ಎಲ್ಲ ವಿಚಾರಗಳನ್ನ ನಾವು ಅಧ್ಯಯನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಭಗವಂತನಿಗೆ ಪ್ರೀತಿದಾಯಕವಾದಂತಹ ಕಾರ್ಯವಾಗಿದೆ. ಶ್ರೀಮದ್ ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗದಲ್ಲಿ ಭಗವಂತ ಒಂದು ಪಟ್ಟಿಯನ್ನೇ ಕೊಡ್ತಾನೆ, ನನಗೆ ಏನೆಲ್ಲ ಇಷ್ಟ ಅನ್ನುವಂಥದ್ದು. ಹಾಗಾಗಿ ಯಾರೆಲ್ಲ ಭಗವಂತನಿಗೆ ಹತ್ತಿರ ಆಗಬೇಕು ಅಂತೇಳಿ ಇಷ್ಟ ಇದೆಯೋ ಅವರೆಲ್ಲರೂ ಈ ಕಾರ್ಯಗಳನ್ನ ಮಾಡಬೇಕು. ಇನ್ನು 36ನೇ ಶ್ಲೋಕ. ಓ ದ್ವಿಜೋತ್ತಮ, ಗುರುಗಳಾದವರು ದೀನರಲ್ಲಿ ತುಂಬಾ ಕರುಣೆಯುಳ್ಳವರಾಗಿರುತ್ತಾರೆ. ಅವರು ತಮ್ಮ ಅನುಯಾಯಿಗಳಲ್ಲಿ, ಶಿಷ್ಯರಲ್ಲಿ ಮತ್ತು ಮಕ್ಕಳಲ್ಲಿ ಸದಾ ದಯಾರ್ದ್ರರಾಗಿರುತ್ತಾರೆ, ದಯೆಯನ್ನು ಹೊಂದಿರುತ್ತಾರೆ. ಅವರು ಪ್ರಾರ್ಥಿಸದಿದ್ದರೂ ಗುರುವು ಜ್ಞಾನವಾದದ್ದೆಲ್ಲವನ್ನು ಅವರಿಗೆ ಒರೆಯುತ್ತಾನೆ. ಅಂದ್ರೆ ವಿದುರನು ಹೇಳುವುದು, ನಾನು ಕೇಳಿದ ಪ್ರಶ್ನೆ ಮತ್ತು ನಾನು ಕೇಳದೇ ಇದ್ರೂ ಕೂಡ ಅದು ನನಗೆ ಒಳ್ಳೆಯದು ಅಂತ ಹೇಳಿ ನಿಮಗೆ ಅನ್ನಿಸಿದ್ರೆ ಆ ಪ್ರಶ್ನೆಗೂ ಕೂಡ ದಯವಿಟ್ಟು ಉತ್ತರವನ್ನ ಕೊಡಿ ಅಂತ ಹೇಳಿ, ಕೇಳಿರುವ ಪ್ರಶ್ನೆ, ಕೇಳದೇ ಇರುವ ಪ್ರಶ್ನೆ ಎಲ್ಲದಕ್ಕೂ ದಯವಿಟ್ಟು ಉತ್ತರವನ್ನ ಕೊಡಿ ಅಂತ ಹೇಳಿ ಕೇಳ್ತಾ ಇರುವಂತದ್ದು. ಕೊನೆಗೆ ಪ್ರಳಯದ ಬಗ್ಗೆ ಕೇಳುವಂತಹ ಪ್ರಶ್ನೆಯನ್ನು ಇಲ್ಲಿ ತಿಳಿಸ್ತಾರೆ. ಇದು 3ನೇ ಸ್ಕಂದದ 10ನೇ ಅಧ್ಯಾಯ ಮತ್ತೆ 12ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಈ ಪ್ರಳಯದ ಕುರಿತಾಗಿ ಹೇಳುವಂಥದ್ದು. ಒಟ್ಟು ಎಷ್ಟು ರೀತಿಯಾದಂತಹ ಪ್ರಳಯಗಳಿವೆ, ಹಾಗೆ ಭಗವಂತ ಯೋಗ ನಿದ್ರೆಯನ್ನ ಮಾಡ್ತಾ ಇದ್ದಾನೆ, ಅವನ ಸೇವೆಯನ್ನ ಯಾರು ಮಾಡ್ತಾರೆ ಇತ್ಯಾದಿ ವಿಚಾರಗಳನ್ನ ಇಲ್ಲಿ ಕೇಳುವಂತಹ ವಿಚಾರಗಳನ್ನ ಕಾಣಬಹುದು. ಕೊನೆಯದಾಗಿ ಕೇಳುವಂತಹ ಪ್ರಶ್ನೆ, ದೇವೋತ್ತಮ ಜೀವಿಗಳು ಮತ್ತು ದೇವೋತ್ತಮ ಪರಮಪುರುಷನನ್ನು ಕುರಿತ ಸತ್ಯಗಳು ಯಾವುವು? ಅವರ ಸ್ವರೂಪವೇನು? ವೇದದಲ್ಲಿನ ಜ್ಞಾನದಲ್ಲಿರುವ ನಿರ್ದಿಷ್ಟ ಮೌಲ್ಯಗಳು, ಸದ್ಗುರು ಮತ್ತು ಆತನ ಶಿಷ್ಯರ ಅಗತ್ಯಗಳು ಯಾವುವು ಇತ್ಯಾದಿ ವಿಚಾರಗಳನ್ನ ಕೇಳುವಂತಹದ್ದು. ಇದು ಈಗಾಗಲೇ 1ನೇ ಸ್ಕಂದದಲ್ಲಿ ನಾವು ಕಂಡಿದ್ದೇವೆ, 1ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ. ಹಾಗೆ 3ನೇ ಸ್ಕಂದದ 25ರಿಂದ 33ನೇ ಶ್ಲೋಕದವರೆಗೆ, 33ನೇ ಅಧ್ಯಾಯದವರೆಗೆ ತಿಳಿತೇವೆ. ಹಾಗೆ 7ನೇ ಸ್ಕಂದದಲ್ಲಿ ಹಾಗೂ 11, 14, 12, 6, 12ನೇ ಸ್ಕಂದ ಇತ್ಯಾದಿ ಸ್ಕಂದಗಳಲ್ಲಿ ನಾವು ಈ ವಿಚಾರಗಳಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಇನ್ನು ಕೊನೆಯ ಶ್ಲೋಕಗಳಲ್ಲಿ ಅಂದ್ರೆ 39ರಿಂದ 42ನೇ ಶ್ಲೋಕದವರೆಗೆ ವಿದುರನು ಮೈತ್ರೇಯರಲ್ಲಿ ತಾನು ಇಟ್ಟಿರುವಂತಹ ನಂಬಿಕೆ ಏನಿದೆ ಅದರ ಕುರಿತಾಗಿ ತಿಳಿಸ್ತಾನೆ. ಮೈತ್ರೇಯರು ಅವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಉತ್ತರವನ್ನ ಕೊಡುವಂತಹ ಗುರುಗಳಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅವರು ಹೇಳುವಂತಹ ಮಾತನ್ನು ನಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ.
ಹಾಗಾಗಿ ಇಲ್ಲಿ ಈ ಶಿಷ್ಯನಾದಂತಹ ವಿದುರನು ತನ್ನ ಗುರುಗಳಾದಂತಹ ಮೈತ್ರೇಯರ ಮಾತಿನಲ್ಲಿ 100ಕ್ಕೆ 100 ಪಟ್ಟು ವಿಶ್ವಾಸವನ್ನ ಹೊಂದಿದ್ದಾನೆ. ಅವನು ವಿಶ್ವಾಸವನ್ನ ಹೊಂದಿರುವ ಕಾರಣಕ್ಕೋಸ್ಕರವೇ ವಿದುರನು ಕೇಳಿದಂತಹ ಎಲ್ಲ ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನ ಕೊಡ್ತಾ ಇದ್ದಾರೆ, ಆತನ ಮೇಲೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಗುರುಗಳ ಮೇಲೆ ನಂಬಿಕೆ ಇಲ್ಲದೇ ಇದ್ರೆ ಅವರು ಉತ್ತರವನ್ನ ಕೊಟ್ಟರೂ ಕೂಡ ಅದು ನಮಗೆ ಅರ್ಥ ಆಗುವುದಿಲ್ಲ ಅಥವಾ ಅದರ ಬಗ್ಗೆ ನಾವು ಸಂಶಯವನ್ನ ಹೊಂದುತ್ತೇವೆ. ಹಾಗಾಗಿ ಇಲ್ಲಿ ಮೈತ್ರೇಯರಿಗೆ ವಿದುರನು ಹೇಳುವಂತಹ ಮಾತು 39ನೇ ಶ್ಲೋಕ ಅನುವಾದವನ್ನು ಓದಿ ಮಾತಾಜಿ, ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನ ದೋಷರಹಿತ ಭಕ್ತರು ಅಂತಹ ಜ್ಞಾನದ ಆಕಾರವನ್ನು ಉಲ್ಲೇಖಿಸಿದ್ದಾರೆ. ಅಂತಹ ಭಕ್ತರ ಸಹಾಯವಿಲ್ಲದೆ ಭಕ್ತಿ ಸೇವೆಯ ಜ್ಞಾನ ಮತ್ತು ವಿರಕ್ತಿಗಳನ್ನು ಹೇಗೆ ಪಡೆಯಲು ಸಾಧ್ಯ? ಹರೇ ಕೃಷ್ಣ. ಈ ರೀತಿ ಭಕ್ತರ ಸಹಾಯ ಇಲ್ಲದೆ ಇದ್ರೆ ನಾವು ಸ್ವಂತ ಪ್ರಯತ್ನದಿಂದ ಇದು ಯಾವುದನ್ನು ಕೂಡ ತಿಳಿದುಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ. ಹಾಗಾಗಿ ನೀವು ನನಗೆ ಜ್ಞಾನೋಪದೇಶವನ್ನ ಮಾಡಬೇಕು ಅಂತ ಹೇಳಿ ವಿದುರನು ಸಂಪೂರ್ಣವಾಗಿ ಮೈತ್ರೇಯರಿಗೆ ಶರಣಾಗಿ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಿಮ್ಮ ಮುಂದೆ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟಿದ್ದೇನೆ, ತಾವು ಎಲ್ಲರಿಗೂ ಸ್ನೇಹಿತರು, ದಯವಿಟ್ಟು ಎಲ್ಲರ ಹಿತಕ್ಕೋಸ್ಕರ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಿ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಎಲ್ಲಾ ಪ್ರಶ್ನೆಗಳಿಗೆ ತಮ್ಮ ಉತ್ತರಗಳು ಐಹಿಕ ಸಂಕಷ್ಟಗಳಿಂದ ಬಿಡುಗಡೆಯನ್ನ ನೀಡುತ್ತದೆ. ಅಂತಹ ಔದಾರ್ಯವು ಎಲ್ಲ ಔದಾರ್ಯ, ಯಜ್ಞ, ತಪಸ್ಸು ಮೊದಲಾದವುಗಳಿಂದ ಹೆಚ್ಚು ಶ್ರೇಷ್ಠ. ನಾವು ಈ ಭಗವಂತನ ವಿಚಾರಗಳನ್ನ ತಿಳಿದುಕೊಳ್ಳುವುದೇನಿದೆ ಅದು ಬೇರೆ ಎಲ್ಲಾ ಕಾರ್ಯಗಳಿಗಿಂತಲೂ, ಎಲ್ಲಾ ಪುಣ್ಯ ಕಾರ್ಯಗಳಿಗಿಂತಲೂ ಶ್ರೇಷ್ಠವಾದಂತಹ ಒಂದು ಕಾರ್ಯವಾಗಿದೆ. ಯಾಕಂದ್ರೆ ನಮ್ಮಲ್ಲಿರುವಂತಹ ಎಲ್ಲ ಅನುಮಾನಗಳನ್ನು ದೂರ ಮಾಡಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸುವಂತಹ ಕಾರ್ಯ ಇದು. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯವಾಗಿದೆ. ಕೊನೆಯದಾಗಿ ಶುಕದೇವ ಗೋಸ್ವಾಮಿಗಳು ಹೇಳುವಂತಹ ಮಾತು 42ನೆಯ ಶ್ಲೋಕದಲ್ಲಿ ಇಲ್ಲಿ ಕುರುಪ್ರಧಾನೇನ ಮುನಿಪ್ರಧಾನ ಅಂತ ಹೇಳ್ತಾರೆ. ಕುರುಪ್ರಧಾನರಾಗಿರುವಂತಹ ಮೈತ್ರೇಯರು, ವಿದುರರು ಮತ್ತು ಮುನಿಗಳಲ್ಲಿ ಪ್ರಧಾನರಾಗಿರುವಂತಹ ಮೈತ್ರೇಯರು, ಇವರ ನಡುವೆ ನಡೆಯುವಂತಹ ಅಥವಾ ನಡೀತಾ ಇರುವಂತಹ ಸಂಭಾಷಣೆ. ದೇವೋತ್ತಮ ಪರಮಪುರುಷನನ್ನು ಕುರಿತ ವಿಷಯಗಳನ್ನು ವರ್ಣಿಸುವುದರಲ್ಲಿ ಸದಾ ಉತ್ಸಾಹಿಯಾಗಿದ್ದ ಋಷಿ ಪ್ರಮುಖರು ವಿದುರನಿಂದ ಪ್ರಚೋದಿತರಾಗಿ ಪುರಾಣಗಳ ವರ್ಣನಾತ್ಮಕ ವಿವರಣೆಯನ್ನು ಹೇಳಲು ಪ್ರಾರಂಭಿಸಿದರು. ಭಗವಂತನ ಅಲೌಕಿಕ ಕ್ರಿಯೆಗಳನ್ನು ಕುರಿತು ಮಾತನಾಡುವುದರಿಂದ ಅವರು ತುಂಬಾ ಸ್ಫೂರ್ತಿಗೊಂಡಿದ್ದರು. ಇದು ವಿದುರನ್ನು ಕೇಳಿದಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಮುಂದಕ್ಕೆ ನಾವು ಯಾವ ರೀತಿಯಾಗಿ ಉತ್ತರವನ್ನ ಪಡೆಯುತ್ತೇವೆ, ಅಥವಾ ಇಲ್ಲಿ ಇನ್ನು ಮತ್ತೆ ಸರ್ಗದ ಕುರಿತಾಗಿ ಇನ್ನೊಮ್ಮೆ ಪ್ರಶ್ನೆಯನ್ನ ಉತ್ತರವನ್ನ ಕೊಡ್ತಾರೆ, ಅಥವಾ ಸರ್ಗದ ಇನ್ನೊಂದು ವಿವರಣೆಯನ್ನ ನಾವು 8ನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಹರೇ ಕೃಷ್ಣ.